ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಈ ದಿವಸ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೆದಿದೆ. ಅದರ ಅಂಗವಾಗಿ ಈ ಗ್ರಾಮ ಸಭೆಯನ್ನು ಕೂಡ ಕರೆಯಲಾಗಿದೆ. ಈ ಗ್ರಾಮ ಸಭೆಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ನಾಡಗೀತೆಯೊಂದಿಗೆ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸ್ಪೀಕರು ಈ ಒಂದು ನಾಡಗೀತೆಯೊಂದಿಗೆ ನಿಂತುಕೊಂಡು ನಾಡಗೀತೆಯನ್ನು ಈಗ ಪ್ಲೇ ಮಾಡಲಾಗುತ್ತೆ. ಎಲ್ಲರೂ ಕೂಡ ನಿಂತುಕೊಂಡು ಆಲಿಸಬೇಕು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಶಾಲೆಯ SDMC ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯವರೇ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವ್ಯವಸ್ಥಾಪಕ ಅಧಿಕಾರಿಗಳೇ ಹಾಗೂ ಶ್ರೀ ದೇವೇಂದ್ರಪ್ಪ ಸರ್ ಅವರೇ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರೇ, SDMCಯ ಎಲ್ಲ ಸದಸ್ಯರೇ, ಪೋಷಕರೇ ಹಾಗೂ ಪ್ರೀತಿಯ ಮಕ್ಕಳೇ, ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ವಿಶೇಷ ಸಭೆಯನ್ನು ನಾವು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆ ಇದು. ಈ ಗ್ರಾಮ ಸಭೆಗೆ ಆಗಮಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ, ಪೋಷಕರಿಗೆ, ಶಿಕ್ಷಕರಿಗೆ ಮತ್ತು ಪ್ರೀತಿಯ ಮಕ್ಕಳಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೀನಿ. ಸಭೆಯನ್ನು
ಸ್ವಾಗತಿಸಿದ ನೀವು ಕೂಡ ಸ್ವಾಗತ. ಈಗ ಕಳೆದ 3 ತಿಂಗಳು ಏನೋ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗಿದೆ, ಅದರ ವರದಿಯನ್ನು ಸಿದ್ಧಪಡಿಸಲಾಗಿದೆ. ಈ ಕಾರ್ಯಕ್ರಮದ ಈ 3 ದಿನ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆಗಳ ನಡೀತು, ಅದರ ಪ್ರಾಸ್ತಾವಿಕ ನುಡಿಯನ್ನು ಈ ಸಭೆಯಲ್ಲಿ ಹಾಸನಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ KV, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಹೊಸನಗರಿಗಳು ಪ್ರಾಸ್ತಾವಿಕ ನುಡಿಯನ್ನು ನಡೆಸಿಕೊಳ್ಬೇಕು ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. 2023-24 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ, ಹಾಗೆ 25-26 ಸಾಲಿನ ಬಿಸಿಯೂಟ ಯೋಜನೆಗೆ ಸಂಬಂಧಪಟ್ಟಂತೆ ಈ ದಿನ ನಾವು ಶಾಲೆಯಲ್ಲಿ ಶಾಲಾ ಸಭೆ, ಗ್ರಾಮ ಸಭೆಯನ್ನು ಆಯೋಜಿಸಿರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಊರಿನ ಹಿರಿಯರೇ, STMCಯ ಅಧ್ಯಕ್ಷರೇ ಹಾಗೂ STMCಯ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಪೋಷಕರೇ ಹಾಗೂ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಶಿಕ್ಷಕರು ಇದ್ದಾರೆ ಹಾಗೂ ಎಲ್ಲ ಮಕ್ಕಳೇ. ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಸಮಾಜದ ಮಧ್ಯೆ ಸರ್ಕಾರದ ಕಾರ್ಯಕ್ರಮಗಳ ಕುರಿತಂತೆ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನು ಶಾಲಾ ಹಂತದಲ್ಲಿ ಅನುಷ್ಠಾನದಲ್ಲಿ ಇದೆ, ಹಾಗೆ ಬಿಸಿಯೂಟ ಯೋಜನೆ ಅಂತಕ್ಕಂಥದ್ದು ಏನು ಶಾಲೆಯಲ್ಲಿ ಅನುಷ್ಠಾನ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರದ ಆದೇಶದಂತೆ, ಸರ್ಕಾರದ ಮಾರ್ಗಸೂಚಿಯಂತೆ ಆ ಎಲ್ಲ ಯೋಜನೆಗಳು ಈ ಶಾಲಾ ಹಂತದಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆಯನ್ನು ಮಾಡಿ ಸರ್ಕಾರಕ್ಕೆ ವಾಸ್ತವಾಂಶದ ವರದಿಯನ್ನು ನೀಡಲಿಕ್ಕೋಸ್ಕರ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ಈ ಶಾಲಾ ಹಂತದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಮುಖ್ಯ ಉದ್ದೇಶ ಅಂತಂದರೆ ಯಾವುದೇ ಒಂದು ಯೋಜನೆ ಆಗಿರ್ಬೋದು, ಅದು ಪಾರದರ್ಶಕವಾಗಿ ನಡೀತಾ ಇರುವುದನ್ನು ಖಚಿತಪಡಿಸಿಕೊಳ್ಳತಕ್ಕಂಥದ್ದು. ಹಾಗೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡತಕ್ಕಂಥದ್ದು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ. ಹಾಗೆ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19 ಶಾಲಾ ಹಂತದಲ್ಲಿ ಜಾರಿಗೆ ಬಂದಿರತಕ್ಕಂಥ ಒಂದು ಯೋಜನೆ. ಇದಕ್ಕೆ ಪೂರ್ವದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದಿತ್ತು, ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದಿತ್ತು, ಹಾಗೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳು ಚಾಲನೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಾಗಿದ್ದು ಅದನ್ನೆಲ್ಲ ಒಟ್ಟುಗೂಡಿಸಿ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥ ಸರ್ಕಾರ ಜಾರಿಗೆ ತಂತು. ಈ ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂಥ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಈ ಒಂದು ಶಾಲಾ ವ್ಯವಸ್ಥೆಯಲ್ಲಿ ಯಾವುದೇ ಮಗು ಕಲಿಕೆಯಿಂದ ಹೊರಗೆ ಉಳಿಬಾರ್ದು, ಯಾವ್ದಾದ್ರು ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ರೆ ಅವ್ರನ್ನ ಶಾಲೆಗೆ ಕರ್ತವ್ಯತಕ್ಕಂಥದ್ದು. ಹಾಗೆ ವಿಶೇಷಚೇತನ ಮಕ್ಕಳು ಏನಾದರೂ ಈ ಶಾಲಾ ವ್ಯವಸ್ಥೆಯಲ್ಲಿದ್ದರೆ ಅವ್ರಿಗೂ ಕೂಡ ಶಿಕ್ಷಣವನ್ನು ಒದಗಿಸಬೇಕು. ಅವರು ಶಾಲೆಗೆ ಬರುವ ಹಾಗೆ ಶಾಲೆಯಲ್ಲಿ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು. ಒಂದು ವೇಳೆ ಅವರು ಬರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದರೆ ಅವರಿಗೆ ಗುಣಾಧಾರಿತ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದಿದೆ. ಹಾಗೆ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಕೂಡ ಸಮಾನವಾದ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಯಾವುದೇ ಜಾತಿ ಭೇದ ಇಲ್ಲದೆ ಅವರಿಗೆಲ್ಲರೂ ಕೂಡ ಸಮಾನವಾದ ಶಿಕ್ಷಣವನ್ನು ಒದಗಿಸಬೇಕು, ಹಾಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಈಗ ಅದು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೆ ಕೂಡ ಕಾಲಕಾಲಕ್ಕೆ ತರಬೇತಿಯನ್ನು ಆಯೋಜಿಸಿದ ಮುಖಾಂತರ ಅವರ ಕಾರ್ಯಕ್ಷಮತೆಯನ್ನು ಅಧಿಕಗೊಳಿಸತಕ್ಕಂಥದ್ದು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು. ಇದು 2030 ಒಳಗೆ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಬದಲಾವಣೆಯನ್ನು ತರಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಶಾಲೆಯಲ್ಲಿ ಏನೆಲ್ಲ ಈ ಯೋಜನೆಯಲ್ಲಿ ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಮಾರ್ಗಸೂಚಿ ಸರ್ಕಾರ ಕೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ 134 ಅಂಶಗಳ ಒಂದು ಪ್ರಶ್ನಾವಳಿಯನ್ನು ನಮಗೆ ಸರ್ಕಾರ ನೀಡಿರ್ತಕ್ಕಂಥದ್ದು. ಈ ಶಾಲೆಯಲ್ಲಿ ಪರಿಶೀಲನೆಯನ್ನು ಮಾಡಿ ನಾವು ವರದಿಯನ್ನು ಸಲ್ಲಿಸಬೇಕಾಗಿದೆ. ಹಾಗೆ ಬಿಸಿಯೂಟ ಯೋಜನೆ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತಿದೆ. ಇದು ಎಲ್ಲ ಶಾಲೆಗಳಲ್ಲೂ ಕೂಡ ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥದ್ದು ಯೋಜನೆ.
ಏನು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಗುಣಮಟ್ಟ ಅಧಿಕಗೊಳ್ಳಿ, ಯಾವುದು ಹಸಿವಿನಿಂದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಮಧ್ಯಾಹ್ನದ ಸೀಮಿತ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ಈ ಯೋಜನೆ ಹೇಗೆ ಸರ್ಕಾರದ ಮಾರ್ಗಸೂಚಿಯಂತೆ ನಡೀತಾ ಇದೆಯಲ್ಲ ಕೂಡ ನಾವು ಸಮಾಜದ ಮಧ್ಯದಲ್ಲಿ ನಾವು ಪರಿಶೀಲನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರೊಂದಿಗೆ ಶಿಕ್ಷಣ ಮಾಡ್ತಕ್ಕಂಥದ್ದಿದೆ. ಹಾಗೆ ಮಕ್ಕಳೊಂದಿಗೆ ಚರ್ಚೆಯನ್ನು ಮಾಡಿ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಹಾಗೆ ಎಲ್ಲ ಶಿಕ್ಷಕರೊಂದಿಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ದಾಖಲಾತಿಗಳ ಪರಿಶೀಲನೆ ಮಾಡ್ತಕ್ಕಂಥದ್ದು, ಅಡಿಗೆಯ ಸಿಬ್ಬಂದಿಗಳೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು, ಮತ್ತೆ ನೈಜ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ನೋಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಶಿಕ್ಷಕರೊಂದಿಗೆ ಚರ್ಚೆ, ಮಕ್ಕಳೊಂದಿಗೆ ಚರ್ಚೆ, ಪೋಷಕರೊಂದಿಗೆ ಚರ್ಚೆ ಮತ್ತು ಇಲ್ಲಿನ ಭೌತಿಕ ಪರಿಶೀಲನೆಯನ್ನು ಮಾಡಿಬಿಟ್ಟು ನಾವು ವರದಿಯನ್ನು ಈಗಾಗಲೇ ಸಿದ್ಧಪಡಿಸಿದ್ದೀವಿ. ಆ ವರದಿಯನ್ನು ಸಾಮಾಜಿಕ ಪರಿಶೋಧನೆ ಆಗಿರೋದ್ರಿಂದ ಎಲ್ಲ ವರದಿಯನ್ನು ಕೂಡ ಸಮಾಜದ ಮುಂದೆ ಇಡಬೇಕು, ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಿ ನಾವು ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಎಲ್ಲ ವಿಷಯಗಳನ್ನ ತಮ್ಮ ಮುಂದೆ ಇಡ್ತೀವಿ. ಆ ಎಲ್ಲ ವಿಷಯಗಳ ಬಗ್ಗೆ ತಾವುಗಳು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸ್ಬೋದು. ಹಾಗೆ ಇದೆಲ್ಲವನ್ನು ಕ್ರೋಢೀಕರಿಸಿ ನಾವು ನೆರವಣಿಯನ್ನು ಮಾಡಿ ಆ ಸರ್ಕಾರಕ್ಕೆ ವರದಿ ರೂಪದಲ್ಲಿ ಕಳಿಸ್ತೀವಿ ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ಯೂಟ್ಯೂಬ್ ಲೈವಲ್ಲಿ ನಾವು ಮಾಡಬೇಕಾಗಿತ್ತು. ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ. ಅದನ್ನ ನಂತರದಲ್ಲಿ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯೂಟ್ಯೂಬಲ್ಲಿ ಕೂಡ ವೀಕ್ಷಣೆ ಮಾಡ್ಬೋದು. ಹಾಗಾಗಿ ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಪೋಷಕರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಎಲ್ಲ ಶಾಲಾ ಸಭೆಗಳು ಕೂಡ ನೀವು ಏನೇ ಸಭೆಗಳು ಮಾಡಿದ್ರೆ ಅದು ನಿಮ್ಮ ಇದರಲ್ಲೇ ಇರುತ್ತೆ. ಅದು ವಿಶೇಷವಾದಂಥ ಸಭೆ, ಎಲ್ಲ ಟೈಮು ನಾವು ಮಾಡಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಹಾಗಾಗಿ 800 ಶಾಲೆಗಳು ಸಿವಿಟೆಕ್ ಸಂಬಂಧಪಟ್ಟಂತೆ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ವರದಿಯನ್ನು ಸರ್ಕಾರಕ್ಕೆ ಕಳಿಸ್ತೀವಿ. ಹಾಗಾಗಿ ಪೋಷಕರ ಅಭಿಪ್ರಾಯಗಳು ಹಾಗಾಗಿ ನೀವು ಬಂದಿರ್ತಕ್ಕಂಥದ್ದು ಹೆಚ್ಚಿಗೆ ನೀವು ಏನು ಸಮಸ್ಯೆಗಳಿದೆ ಅನ್ನೋದನ್ನ ಮುಕ್ತವಾಗಿ ಚರ್ಚೆ ಮಾಡಿ ಅಂತ ಹೇಳ್ತಾ, ನನಗೆ ವಾಸ್ತವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಗೆ ನಮ್ಮೆಲ್ಲರಿಗೂ ಪ್ರಾಸ್ತಾವಿಕ ಇದರೊಂದಿಗೆ ಸಮಗ್ರ ಶಿಕ್ಷಣ ಯೋಜನೆ ಏನಿದೆ ಅದರೊಂದಿಗೆ ಮಕ್ಕಳಿಗೆ ಶಿಕ್ಷಣಕ್ಕೆ ಎಷ್ಟು ಒತ್ತಡ ನೀಡಲಾಗ್ತಾ ಇದೆ, ಸರ್ಕಾರದಿಂದ ಸಿಗ್ತಕ್ಕಂತಹ ಸವಲತ್ತುಗಳನ್ನು ಶಾಲೆಯಲ್ಲಿ ಹೇಗೆ ನಿರ್ವಹಿಸಲಾಗಿದೆ ಅನ್ನೋದಕ್ಕೆ ಕೂಲಂಕುಷವಾಗಿ ಈ ಪ್ರಾಸ್ತಾವಿಕ ನುಡಿಯಲ್ಲಿ ಇರತಕ್ಕಂತಹ ಶ್ರೀಯುತ ನಾಗೇಶ್ ಅವರಿಗೆ ವಂದನೆಗಳು. ಇದೀಗ ವರದಿ ಮಂಡನೆ ದೇವೇಂದ್ರಪ್ಪ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಳೆದ 3 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಏನೋ ಕೂಲಂಕುಷವಾಗಿ ಈ ಪರಿಶೀಲನೆಯನ್ನು ಮಾಡಿದ್ದಾರೆ. ಅದರ ವರದಿಯನ್ನು ಈಗ ಮಂಡನೆ ಮಾಡಿದ್ದಾರೆ. ಅವರಿಗೆ ಈಗ ಬೇಕು ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಇದು ಎಲ್ಲ ಶಾಲಾ ಹಂತದಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷಣ ಇಲಾಖೆಯ ಪ್ರಮುಖವಾಗಿರ್ತಕ್ಕಂಥ ಯೋಜನೆಯಾಗಿದೆ. ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ತರಗತಿಗಳಲ್ಲಿ ಪಠ್ಯಕ್ರಮದಲ್ಲಿ ಶಿಕ್ಷಕರಿಂದ ದೊರೆತಕ್ಕಂಥ ಶಿಕ್ಷಣ ಏನಿದೆ ಅದೇ ಮಕ್ಕಳಿಗೆ ಕಲಿಕೆ ಅಲ್ಲ, ಶಿಕ್ಷಣ ಅಲ್ಲ. ಅದರ ಜೊತೆಗೆ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ದೊರೆಯಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಮನಗಂಡು ಈ ಸಮಗ್ರ ಶಿಕ್ಷಣ ಯೋಜನೆಯಿಂದ 2018-19ರಿಂದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಜಾರಿಗೆ ತಂದಿದೆ. ಇದರ ಪ್ರಕಾರ ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ತರಗತಿಗಳಲ್ಲಿ ಪಠ್ಯ ವಿಷಯದ ಜೊತೆ ಕಲಿಕೆಯ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಗಲಾಜೆ ಪದ್ಧತಿಗಳು, ಪುಸ್ತಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು, ವೃತ್ತಿಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ ಒಳಗೊಂಡಿರ್ತಕ್ಕಂಥ ಅನೇಕ ಕಲಿಕೆಗಳನ್ನ ಇಲ್ಲಿ ಮಾಡ್ತಕ್ಕಂಥದ್ದಿರ್ಬೋದು ಈ ಒಂದು ಯೋಜನೆ ವ್ಯಾಪ್ತಿಯಲ್ಲಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದೆ ಹೋಗಿ ನಾವು ತಂತ್ರಾಂಶ ಒಳಗೊಂಡಿರ್ತಕ್ಕಂಥ ವೈಜ್ಞಾನಿಕ ಕಲಿಕೆಯನ್ನ ಈಗಾಗಲೇ ಮಾಡಬೇಕು ಅಂತಕ್ಕಂಥದ್ದು ಈ ಯೋಜನೆ ಮನಗಂಡು ಆ ಎಲ್ಲ ಅಂಶಗಳನ್ನು ಅಳವಡಿಸಿ ಈ ಪ್ರೌಢ ಹಂತದಲ್ಲಿ ಮಕ್ಕಳಿಗೆ ಕಲಿಕೆ ಆಗಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ 2018-19ರಿಂದ ಜಾರಿಗೆ ತಂದಿರತಕ್ಕಂಥದ್ದು. ಅದು ಯಾವ ರೀತಿ ಜಾರಿ ಆಗಿದೆ ಶಾಲಾ ಹಂತದಲ್ಲಿ ವಾಸ್ತವಾಂಶವಾಗಿ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಜಾರಿಗೆ ತಂದು ಅದರ ಮೂಲಕ ವಾಸ್ತವಾಂಶವನ್ನು ನೋಡಿ
ಅದರ ವರದಿಯನ್ನು ಸರ್ಕಾರ ತರಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕಾರ ಏನು ಸರ್ಕಾರದ ಆದೇಶದಂತೆ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಆಮೇಲೆ ಸರ್ಕಾರದ ವೇಳಾಪಟ್ಟಿಯಂತೆ ಈ ಒಂದು ಶಾಲೆಯಲ್ಲಿ ನಾವು ಸಾಮೂಹಿಕ ಪರಿಶೋಧನೆ ನಡೆಸಿದ್ದೇವೆ. ಅದರಲ್ಲಿ 2 ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಒಂದು ಸಮಗ್ರ ಶಿಕ್ಷಣ ಯೋಜನೆ, ಇನ್ನೊಂದು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ 2 ಯೋಜನೆಗಳು ಸಾಮಾಜಿಕ ಪರಿಶೋಧನೆಗೆ ಒಳಪಟ್ಟಿದೆ. ಅದರಲ್ಲಿ ಏನೇನು ಅಂಶಗಳು ಕಂಡುಬಂದಿದೆ ಅಂತಕ್ಕಂಥದ್ದನ್ನ 2023-24ರಲ್ಲಿ ಈ ಶಾಲೆಯಲ್ಲಿ 109 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು. 24-25ರಲ್ಲಿ 104 ವಿದ್ಯಾರ್ಥಿಗಳು ಕಲಿಕೆಯನ್ನ ನಡೆಸ್ತಾ ಇದ್ರು. ಪ್ರಸ್ತುತ 25-26ರಲ್ಲಿ 111 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಏರಿಳಿತ ಕಂಡು ಬಂದಿರ್ತಕ್ಕಂಥದ್ದು. ಮಕ್ಕಳ ಸಂಖ್ಯೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಇದೇನು ಆ ರೀತಿಯಾಗಿ ಕಂಡು ಬಂದಿದೆ. ಅದೇ ರೀತಿ ಶಾಲೆಯ ನಿರ್ವಹಣೆಗೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಕೆಲವೊಂದು ಅನುದಾನಗಳನ್ನ ಸರ್ಕಾರ ನೀಡ್ತಾ ಇದೆ. ಅದನ್ನು ಯಾವ ರೀತಿ ಬಳಕೆ ಮಾಡಿಕೊಂಡು ಶಾಲೆಯನ್ನು ನಿರ್ವಹಣೆ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. 2023-24ರಲ್ಲಿ ಶಾಲಾ ಅನುದಾನ 1,01,409 ರೂಪಾಯಿ ಅನುದಾನ ಬಂದಿದೆ. ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 15,898 ರೂಪಾಯಿ ಅನುದಾನ ಬಂದಿದೆ. ಸೂ ಮತ್ತು ಸಾಕ್ಸ್ ಮಕ್ಕಳಿಗೆ ಫೀ ಕೊಡ್ತಕ್ಕಂಥದ್ದು 31,690 ರೂಪಾಯಿ ಬಂದಿದೆ. ಕಲಿಕಾ ಹಬ್ಬ 15,000 ರೂಪಾಯಿ. ಹೆಣ್ಣು ಮಕ್ಕಳ ಕಾರ್ಯಾಚರಣೆ ಮತ್ತು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬರ್ತಕ್ಕಂಥ 3,000 ರೂಪಾಯಿ. ಆಮೇಲೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತಕ್ಕಂಥದ್ದು ಆ ಯೋಜನೆಯಿಂದ 30,625 ರೂಪಾಯಿ. ಒಟ್ಟು 2024-25 ಸಾಲಿನಲ್ಲಿ 1,98,122 ರೂಪಾಯಿ ಅನುದಾನ ಬಂದಿದೆ. ಯಾವ ರೀತಿ ಅದನ್ನು ಬಳಕೆ ಮಾಡಿಕೊಂಡು ಶಾಲೆಯನ್ನು ನಿರ್ವಹಣೆ ಮಾಡಿದರೆ ಅಂತಕ್ಕಂಥದ್ದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಎಲ್ಲ ಅನುದಾನಗಳನ್ನ ಸಾಮಾನ್ಯವಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಧಿ ಉದ್ದೇಶಗಳನ್ನ ಮೇಂಟೈನ್ ಮಾಡಿದ್ದಾರೆ. ಅದು ಉತ್ತಮವಾಗಿ ನಿರ್ವಹಣೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಆ ಒಂದು ಸಾಧನೆಯಲ್ಲಿ ಯಾವುದೇ ಹಣ ಉಳಿತಾಯ ಆಗಿಲ್ಲ. ಎಲ್ಲ ಹಣಗಳು ಖರ್ಚು ವೆಚ್ಚಗಳನ್ನು ಮಾಡಿ ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ 134 ಅಂಶಗಳಿದೆ. ಆ ಎಲ್ಲ ಅಂಶಗಳನ್ನು ಸಾಮಾಜಿಕ ಪರಿಶೋಧನೆ ಒಳಪಡಿಸಬೇಕಾಗ್ತದೆ. ಅದರಲ್ಲಿ ಮಕ್ಕಳು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ, ಮಕ್ಕಳು ಸಮವಸ್ತ್ರಗಳನ್ನು ಪಡೆದಿದ್ದಾರೆ, ಆಮೇಲೆ ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಬಹಳ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಸಾರಿಗೆ ವೃತ್ತಿಯನ್ನು ಪಡೆದಿದ್ದಾರೆ. ಉಳಿದ ಎಲ್ಲವನ್ನೂ ಪಡೆದಿದ್ದಾರೆ ಮಕ್ಕಳು. ನಾವು ದಾಖಲಾತಿ ಪರಿಶೀಲನೆ ಮಾಡಿದ್ದೇವೆ, ಮಕ್ಕಳನ್ನು ಕೇಳಿದ್ದೇವೆ. ಇಲ್ಲಿ ಸಾರಿಗೆ ಭತ್ಯೆ ಅಂತಕ್ಕಂಥದ್ದು ಯಾವುದೇ ಮಗುವಿಗೆ ಬಂದಿಲ್ಲ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರು ಇದ್ದಾರೆ ಅಂತಕ್ಕಂಥದ್ದನ್ನ, ಒಂದು ಶಾಲೆ ಪೂರ್ಣ ಪ್ರಮಾಣದ ಮಕ್ಕಳಿಗೆ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಶಿಕ್ಷಕರು ಎಲ್ಲ ಶಿಕ್ಷಕರು ವಿಷಯವಾರ ಶಿಕ್ಷಕರು ಇರಬೇಕು ಅಂತಕ್ಕಂಥ ನಿಯಮ ಇದೆ. ಈ ಶಾಲೆಯಲ್ಲಿ 1 ಮುಖ್ಯ ಶಿಕ್ಷಕರಿದ್ದಾರೆ, 2 ಸಹ ಶಿಕ್ಷಕರಿದ್ದಾರೆ, 1 ದೈಹಿಕ ಶಿಕ್ಷಕರಿದ್ದಾರೆ, 4 ಶಿಕ್ಷಕರ ಕೊರತೆ ಇದೆ. ಆ ಕೊರತೆಯನ್ನು ನಾವು ವರದಿಯಲ್ಲಿ ಸೇರಿಸಿ ಕಳಿಸ್ತಾ ಇದ್ದೇವೆ. ಕಲಾ ಶಿಕ್ಷಣಕ್ಕೆ ಶಿಕ್ಷಕರಿದ್ದಾರೆ, ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಶಿಕ್ಷಕರಿದ್ದಾರೆ. ಕಲಾ ಶಿಕ್ಷಕರಿಂದ ದೈಹಿಕ ಶಿಕ್ಷಣಕ್ಕೆ ಶಿಕ್ಷಕರಿದ್ದಾರೆ ಇಲ್ಲಿ. ಆಮೇಲೆ ವೃತ್ತಿ ಶಿಕ್ಷಣಕ್ಕೆ ಶಿಕ್ಷಕರು ಇರಬೇಕು ಅಂತಕ್ಕಂಥ ನಿಯಮ ಇಲ್ಲ ಇಲ್ಲಿ. ಒಂದು ಶಾಲೆ ಅಂತ ಹೇಳಿದ್ರೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹೊಂದಿರಬೇಕು ಅಂತಕ್ಕಂಥದ್ದಿದೆ. ಇಲ್ಲಿ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರಿದ್ದಾರೆ. ಒಂದು ಶೈಕ್ಷಣಿಕ ವರ್ಷದಲ್ಲಿ ಒಂದು ಶಾಲೆ ಪ್ರೌಢಶಾಲೆ 249 ದಿನಗಳನ್ನ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇದು ನಿಯಮ ಆಯಿತು. ಆ ಪ್ರಕಾರ ನಿಮ್ಮ ಶಾಲೆ ಎಷ್ಟು ದಿನ 23-24 ನಿರ್ವಹಣೆ ಮಾಡಿದೆ ಅಂತ ಹೇಳಿದ್ರೆ 237 ದಿನಗಳು ನಿರ್ವಹಣೆ ಆಗಿದೆ. 4 ದಿನಗಳು ಸ್ಥಳೀಯ ರಜೆ ಇದೆ, 3 ದಿನಗಳು ಮಳೆ ರಜೆ ಇದೆ. ಈ ಎಲ್ಲ ರಜೆಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಏನು ನಿಯಮ ಹೇಳಿದೆ ಆ ನಿಯಮದ ಪ್ರಕಾರ ಶಾಲೆ ನಿರ್ವಹಣೆ ಆಗಿದೆ. ಸದರಿ ಶಾಲೆಯ ಹಿಂದಿನ ಮಾಯಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ ಶೇಕಡ 80 ಅದಕ್ಕಿಂತ ಹೆಚ್ಚಿಗೆ. ಮಕ್ಕಳ ಕಲಿಕಾ ಗುಣಮಟ್ಟ ಹೆಚ್ಚಬೇಕಾದ್ರೆ ಮಕ್ಕಳ ಹಾಜರಾತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅದರ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಹೇಗಿದೆ ಅಂತಕ್ಕಂಥದ್ದು. ಇಲ್ಲಿ ಕೆಲವೊಂದು ಮಕ್ಕಳು ಹಾಜರಾತಿ ಶೇಕಡ 80ಕ್ಕಿಂತ ಕಡಿಮೆ ಇರತಕ್ಕಂಥದ್ದಿದೆ. ಕೆಲವೊಂದು ಮಕ್ಕಳು ದಾಖಲಾತಿಯಾಗಿ ಶಾಲೆಗೆ ಬರದೇ ಇರತಕ್ಕಂಥ ಮಕ್ಕಳು ಇದ್ದಾರೆ. ಆಮೇಲೆ ಶಾಲೆಗೆ ಬರುವ ಮಕ್ಕಳು ಸುರಕ್ಷಿತವಾಗಿದೆ ಅಂತಕ್ಕಂಥದ್ದು, ಇದನ್ನು ಪರಿಶೀಲನೆ ಮಾಡಬೇಕು. ಇದನ್ನು ಸುರಕ್ಷಿತವಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸುವಂತಿಲ್ಲ. ಯಾವುದೇ ದಾಖಲೆಯಿಂದ ಬಂದು ಮಗುವನ್ನು ದಾಖಲಾತಿ ಮಾಡಿಕೊಳ್ಬೇಕು ಸರ್ಕಾರಿ ಶಾಲೆ. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಯಾವುದಾದ್ರೂ ಶಾಲಾ ವ್ಯವಸ್ಥೆಯಲ್ಲಿ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ, ಕಲಿಕೆಯಿಂದ ಅಂತಕ್ಕಂಥದ್ದು 12 ಮಕ್ಕಳು ಈ ಶಾಲೆಯಿಂದ
ಹೊರಗಿರ್ತಕ್ಕಂಥದ್ದು ಈ ಹಂತದಲ್ಲಿ. ಯಾಕೆಂದರೆ 1ರಿಂದ 12ನೇ ತರಗತಿಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಪ್ರತಿಯೊಂದು ಮಗು ಕಡ್ಡಾಯವಾಗಿ ಶಿಕ್ಷಣ ಪಡೆಯಲೇಬೇಕು ಅಂತಕ್ಕಂಥ ನಿಯಮ ಇರ್ತಕ್ಕಂಥದ್ದು. ಅದರ ಪ್ರಕಾರ ಈ ಶಾಲಾ ವರ್ಷದಲ್ಲಿ 12 ಮಕ್ಕಳು ಕಲಿಕೆಯಿಂದ ಹೊರಗಿದ್ದಾರೆ. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದ್ರು ಇದೆಯಾ? ಆ ರೀತಿಯಾಗಿರ್ತಕ್ಕಂಥದ್ದು ಪೂರ್ಣ ಗೈರಾಗಿರ್ತಕ್ಕಂಥವ್ರು 12 ಮಕ್ಕಳಿದ್ದಾರೆ ಈ ಶಾಲೆಯಲ್ಲಿ. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯವನ್ನು ಮಾಡಲಾಗ್ತಿದೆಯೇ? ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತಿದೆಯೇ? ಯಾವುದನ್ನು ಮಾಡುವಾಗಿಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ಎಲ್ಲ ಮಕ್ಕಳು ಸಮಾನ ಕಲಿಕೆಯಲ್ಲಿ ಆ ರೀತಿ ಶಾಲೆ ನಿರ್ವಹಣೆ ಆಗ್ತಿತ್ತು. ಆಮೇಲೆ ಶಿಕ್ಷಕರು ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಠಿಣತರವಾಗಿರ್ತಕ್ಕಂಥ ಶಿಕ್ಷಣ ನೀಡುವಾಗಿಲ್ಲ. ನಮ್ಮ ಮನಸ್ಸು ಪಾಠ ಪುಸ್ತಕಗಳನ್ನು ನಿರ್ವಹಣೆ ಮಾಡಬೇಕು. ಆ ರೀತಿಯಾಗಿರ್ತಕ್ಕಂಥ ಮಕ್ಕಳನ್ನು ಮಾನಸಿಕ ಒಳಪಡಿಸಲಾಗ್ತದೆಯೇ? ತರಗತಿಗಳಲ್ಲಾಗಲಿ ಶಾಲಾ ಪರಿಸರದಲ್ಲಾಗಲಿ ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಿದರೆ ಕಲಿಕೆಯಲ್ಲಿ ಹಿಂದುಳಿತಾರೆ ಅಂತಕ್ಕಂಥದ್ದು. ಮಕ್ಕಳನ್ನು ದೈಹಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಮಾಧ್ಯಮಗಳ ಮೂಲಕ ಪತ್ರಿಕೆಗಳ ಮೂಲಕ ತಿಳ್ಕೊಂಡಿದ್ದೇವೆ. ಶಾಲಾ ತರಗತಿ ಕೊಠಡಿ ಇರ್ಬೋದು, ಶಾಲಾ ಪರಿಸರ ಇರ್ಬೋದು, ಮಗು ಶಾಲೆಯಿಂದ ಮನೆಗೆ ಬರ್ತಕ್ಕಂಥ, ಶಾಲೆಯಿಂದ ಮನೆಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಇರ್ಬೋದು, ಶಾಲೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಈ ರೀತಿ ಪ್ರಕರಣ ಆಗಿರ್ತಕ್ಕಂಥ ಬಂತು. ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಯಾವುದು ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂದಿದೆ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ವಿಶೇಷ ಅಗತ್ಯಗಳ ಮಕ್ಕಳು, ಅಂಗವಿಕಲ ಮಕ್ಕಳು 5 ಮಕ್ಕಳು ಇದ್ದಾರೆ. ಅವರಿಗೆ ಸರ್ಕಾರದಿಂದ ಬರತಕ್ಕಂಥ ಎಲ್ಲ ಸವಲತ್ತುಗಳನ್ನು ನೀಡ್ತಾ ಇದ್ದೀವಿ ಅಂತಕ್ಕಂಥ ತಿಳಿಸಿದ್ದಾರೆ. ಆಮೇಲೆ ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳಿಗೆ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇರಬೇಕು ಅಂತಕ್ಕಂಥ ನಿಯಮ ಇದೆ. ತರಗತಿ ಕೊಠಡಿಯಲ್ಲಿ ಬೆಳಕಿನ ವ್ಯವಸ್ಥೆ, ಪಾಠೋಪಕರಣಗಳು, ಪೀಠೋಪಕರಣಗಳು, ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯ, ಪ್ರಯೋಗಾಲಯ ಹೀಗೆ ಎಲ್ಲವನ್ನೂ ಹೊಂದಿರಬೇಕು ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ ನಿಮ್ಮ ಶಾಲೆ ಇದೆ ಅಂತಕ್ಕಂಥದ್ದು. ಇಲ್ಲಿ ತರಗತಿ ಕೊಠಡಿ 3 ಇದೆ, ಅಡಿಗೆ ಕೊಠಡಿ 1 ಇದೆ, ದಾಸ್ತಾನು ಕೊಠಡಿ 1 ಇದೆ, ಗ್ರಂಥಾಲಯ ಕೊಠಡಿ 1 ಇದೆ, ಪ್ರಯೋಗಾಲಯ ಕೊಠಡಿ 1 ಇದೆ, ಕ್ರೀಡಾ ಕೊಠಡಿ 1 ಇದೆ. ಎಲ್ಲ ಸಪರೇಟ್ ಆಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಕೊಠಡಿಗಳು. ಅದರಲ್ಲಿ ಒಂದು ಅಡಿಗೆ ಕೊಠಡಿ ಶಿಥಿಲಗೊಂಡಿದೆ, ಅದು ಇನ್ನೊಂದು ಒಂದು ತರಗತಿ ಕೊಠಡಿ ಶಿಥಿಲಗೊಂಡಿದೆ. ಆಮೇಲೆ ಒಂದು ಅಡಿಗೆ ಕೊಠಡಿ ಮೇಲ್ಚಾವಣಿ ದುರಸ್ತಿ ಅಗತ್ಯವಿದೆ. ದಾಸ್ತಾನು ಕೊಠಡಿ ಸೋರಿಕೆ ಇದೆ ಅಂತಕ್ಕಂಥ ಅಭಿಪ್ರಾಯ ಮತ್ತು ಹೇಳಿದ್ದಾರೆ. ಅದರ ಪ್ರಕಾರ ನಾವು ಮನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೇವೆ. ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇದೆಯೇ? ಆಮೇಲೆ ಬಳಕೆಗೆ ಯೋಗ್ಯವಾಗಿದೆಯೇ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಶಾಲೆಯಲ್ಲಿ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಶೌಚಾಲಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಬೆಳಿಗ್ಗೆ ಶಾಲೆ ಬಂದಿರ್ತಕ್ಕಂಥವ್ರು ಮಕ್ಕಳು ಮನೆಯಲ್ಲಿ ಇರ್ತಕ್ಕಂಥದ್ದು ಸಂಜೆ ಮಧ್ಯದಲ್ಲಿ ತನ್ನ ದೇಹದ ಬಾಧೆಗಳನ್ನು ತಿಳಿಸಬೇಕಾಗ್ತದೆ. ಆಗ ಮಾತ್ರ ಕಲಿಕೆಯಲ್ಲಿ ಮಕ್ಕಳು ಪಾಲ್ಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಇರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಶೌಚಾಲಯವನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ ನಾವಿಲ್ಲಿ ನೋಡಿದಾಗ ಇದೇ ಇಲ್ಲಿ ಶೌಚಾಲಯ ಮಕ್ಕಳಿಗೆ ಸಾಮಾನ್ಯ ಮಧ್ಯಮ ತರವಾಗಿರ್ತಕ್ಕಂಥ ಒಂದು ಶೌಚಾಲಯ ಇದೆ. ಇಲ್ಲಿ ಹೆಣ್ಮಕ್ಳ ಶೌಚಾಲಯ ನೋಡಿದ್ರೆ ಕ್ಲೀನ್ ಆಗಿತ್ತದು. ಗಂಡ್ಮಕ್ಳ ಶೌಚಾಲಯ ನೋಡಿದಾಗ ಸ್ವಲ್ಪ ಅಷ್ಟು ಕ್ಲೀನ್ ಇರಲಿಲ್ಲ. ಅದನ್ನ ಮಕ್ಕಳು ಶಿಕ್ಷಕರು ಮನಗಂಡು ಅದರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಮಕ್ಕಳು ಏನಾದ್ರು ಶೌಚಾಲಯ ಸರಿ ಇಲ್ಲ ಅಂತೇಳಿ ಅವರು ಶೌಚಕ್ಕೆ ಹೋಗಿಲ್ಲ ಅಂತಂದ್ರೆ ತರಗತಿ ಕೊಠಡಿಯಲ್ಲಿ ಶೌಚವನ್ನು ಕಟ್ಕೊಂಡು ಹೋಗ್ತಾರೆ. ಹಾಗೇನಾಗುತ್ತೆ ಅಂದ್ರೆ ಅವರು ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಕಲಿಕೆಯಲ್ಲಿ ನಿಂತು ಬಿಡ್ತಾರೆ. ಅದಂತೆ ಶೌಚವನ್ನು ಕಟ್ಕೊಳ್ಳೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಬೇಕು ಅಂತಕ್ಕಂಥ ನಿಯಮ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂತ ಶೌಚಾಲಯ ಇದೆ, ಅದು ಪ್ರತ್ಯೇಕವಾಗಿರಬೇಕು ಅಂತಕ್ಕಂಥ ನಿಯಮ ಇದೆ, ಅದು ಇದೆ ಇಲ್ಲಿ. ಆಮೇಲೆ ಕುಡಿಯಲು ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಇದೆಯೇ? ಇದನ್ನ ನಾವು ನೋಡಬೇಕಾಗ್ತದೆ. ಯಾಕೆಂದ್ರೆ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಅವರ ಆರೋಗ್ಯ ಪ್ರಮುಖ. ಆರೋಗ್ಯ ಸರಿ ಇರಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರನ್ನ ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಆ ಪ್ರಕಾರ ಇಲ್ಲಿ ನಾವು ನೋಡಿದಾಗ ಇದೇ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಇದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶುದ್ಧೀಕರಣ ಘಟಕ ಇದೆ, ಅದರ ಮೂಲಕ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಪ್ರತಿ 6 ತಿಂಗಳಿಗೊಮ್ಮೆ ಮಕ್ಕಳು ಉಪಯೋಗಿಸ್ತಕ್ಕಂಥ ನೀರನ್ನ ಪರೀಕ್ಷೆಗೊಳಪಡಿಸಬೇಕು ಶಾಲೆ. ಅದನ್ನ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಅದನ್ನು ನವೀಕರಿಸಿ ಸರ್ಟಿಫಿಕೇಟ್ ಅಂತ ಕೊಡುತ್ತೆ. ಅದನ್ನ ಪಡ್ಕೋಬೇಕಾಗುತ್ತೆ ಶಾಲೆ. ಶಾಲೆ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆಯೇ?
ಒಂದು ಶಾಲೆಯ ತರಗತಿ ಕೊಠಡಿಯಲ್ಲಿ ಸ್ವಾಭಾವಿಕ ಬೆಳಕಿನ ಜೊತೆಗೆ ಕೃತಕವಾಗಿರ್ತಕ್ಕಂಥ ಬೆಳಕು ಇರಬೇಕಂತಕ್ಕಂಥದ್ದು. ಆಗ ಮಕ್ಕಳಿಗೆ ಕಲಿಕೆ ಆಗ್ತದೆ ಅಂತಕ್ಕಂಥದ್ದು. ಎಲ್ಲ ತರಗತಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸ್ತಾ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ, ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಎಲ್ಲ ಕ್ರೀಡಾ ಸ್ಪರ್ಧೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಕ್ರೀಡಾ ಆಕರಣಗಳನ್ನು ಹೊಂದಿರತಕ್ಕಂಥ ಆಟದ ಮೈದಾನ ಇರಬೇಕು ಅಂತಕ್ಕಂಥದ್ದು ಇಲ್ಲೇ ಹತ್ತಿರದಲ್ಲಿ ಕೆಳಭಾಗದಲ್ಲಿ ಇದೆ ಅಂತಕ್ಕಂಥದ್ದು. ಆಮೇಲೆ ಶಾಲಾ ಆವರಣ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆ. ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಶಾಲೆಯ ಆವರಣ ಸುತ್ತ ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥದ್ದು. ಇದರಿಂದ ಮಕ್ಕಳು ಶಾಲೆಯ ಪರಿಸರದಿಂದ ಹೊರಗಡೆ ಹೋದಾಗ ಏನಾದರೂ ಅನಾಹುತ ಆಗ್ತದೆ. ಅದಲ್ಲದೆ ಹತ್ತಿರದಲ್ಲೇ ಕಾಡು ಗಿಡಗಳಿರುವುದರಿಂದ ಯಾವುದಾದ್ರೂ ವಿಷಯದಲ್ಲಿ ಶಾಲೆಯ ಕೊಠಡಿಯಲ್ಲಿ ಸೇರಿಕೊಂಡು ಮಕ್ಕಳಿಗೆ ಅನಾಹುತ ಆಗ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಒಂದು ಸುತ್ತಲೂ ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥದ್ದು. ಇಲ್ಲಿ 80% ಭಾಗದಷ್ಟು ಇದೆ, 20% ಭಾಗದಷ್ಟು ಇಲ್ಲ. ಶಾಲೆಯ ಗ್ರಂಥಾಲಯವನ್ನು ಹೊಂದಿದೆ. ಶಾಲೆ ಮಕ್ಕಳ ಕಲಿಕೆ ಆಗಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯ ಇರಬೇಕು. ಎಲ್ಲ ವಿಷಯದ ಪುಸ್ತಕಗಳಿರಬೇಕು. ಯಾಕೆಂದ್ರೆ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಕೇವಲ 20ರಿಂದ 25 ಭಾಗದಷ್ಟು ಕಲಿಕೆಗೆ ಮಾತ್ರ ವಿಷಯ ಸಿಗ್ತದೆ. ಈ ಪ್ರೌಢ ಹಂತದಲ್ಲಿ ಅಷ್ಟೇ ಮಾತ್ರ ಕಲಿತರೆ ಸಾಕಾಗೋದಿಲ್ಲ. ಮಗು ಮುಂದಿನ ಹಂತದಲ್ಲಿ ಉನ್ನತವಾಗಿರ್ತಕ್ಕಂಥ ಪದವಿಯನ್ನು ಪಡೆಯಬೇಕು. ಪದವಿಯನ್ನು ಪಡೆದು ಹೊರಗಡೆ ಬಂದಾಗ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು, ಉದ್ಯೋಗವನ್ನು ಪಡೆಯಬೇಕು ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಮಗು ಈ ಹಂತದಲ್ಲಿ ಬರೀ ಪಠ್ಯಪುಸ್ತಕದ ವಿಷಯವನ್ನು ಕಲಿತರೆ ಸಾಕಾಗೋದಿಲ್ಲ. ಗ್ರಂಥಾಲಯದ ಪುಸ್ತಕಗಳನ್ನು ಹೊಂದಿ ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿದ್ದು ಕಲಿಕೆಯನ್ನು ಮಾಡಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ 3020 ಪುಸ್ತಕಗಳು ಮತ್ತು ನಾವು ತೆಗೆದುಕೊಂಡು ಓದ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳಿರಬೇಕು, ನಿಯತಕಾಲಿಕಗಳಿರಬೇಕು, ಎಲ್ಲ ವಿಷಯದ ಪುಸ್ತಕಗಳಿರಬೇಕು. ಆಮೇಲೆ ಗ್ರಂಥಾಲಯದ ಅವಧಿಯನ್ನು ಗಮನಿಸಬೇಕು. ಮಕ್ಕಳಿಗೆ ಹಂಚಿಕೆ ಮಾಡಿರ್ತಕ್ಕಂಥ ವಹಿಯನ್ನು ಸಹ ನಿರ್ವಹಣೆ ಮಾಡಬೇಕು. ಅದನ್ನೆಲ್ಲ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಕ್ರೀಡಾ ಸಾಮಗ್ರಿಗಳಿದೆ, ಇದೆಯಾಗಿರ್ತಕ್ಕಂಥ ಕ್ರೀಡಾ ಸಾಮಗ್ರಿಗಳಿದೆ. ಆಮೇಲೆ ಬೋಧನಾ ಕಲಿಕಾ ಸಾಮಗ್ರಿಗಳು ಶಾಲೆಯಲ್ಲಿದೆ. ಮಕ್ಕಳಿಗೆ ಪಾಠ ಪ್ರವಚನದಲ್ಲಿ ಶಿಕ್ಷಕರು ಬಳಸ್ತಕ್ಕಂಥವು ಅವು ಇದ್ದಾವೆ. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆ. ಅಂದರೆ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಪ್ರೊಜೆಕ್ಟ್ಗಳು, ಸ್ಮಾರ್ಟ್ ಬೋರ್ಡ್ಗಳು, ಸ್ಮಾರ್ಟ್ ಟಿವಿಗಳು, ಇವುಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಮಕ್ಕಳಿಗೆ ಗುಣಮಟ್ಟದ ಕಲಿಕೆ ಆಗ್ತದೆ. ಅದಲ್ಲದೆ ಶಿಕ್ಷಕರ ಹೊರೆ ಕಡಿಮೆ ಆಗ್ತದೆ. ಮಕ್ಕಳಿಗೆ ಗುಣಮಟ್ಟದ ಕಲಿಕೆ ಆಗ್ತದೆ, ಶಿಕ್ಷಕರ ಹೊರೆ ಕಡಿಮೆ ಆಗ್ತದೆ. ಹಾಗಾಗಿ ಈ ಯೋಜನೆ ಈ ಎಲ್ಲ ಅಂಶಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಕಂಪ್ಯೂಟರ್ಗಳು 12 ಕಂಪ್ಯೂಟರ್ಗಳಿದೆ, ಲ್ಯಾಪ್ಟಾಪ್ಗಳು ಒಂದಿದೆ, ಪ್ರೊಜೆಕ್ಟರ್ 2 ಇದೆ, ಸ್ಮಾರ್ಟ್ ಬೋರ್ಡ್ ಇಂದ ಸ್ಮಾರ್ಟ್ ಟಿವಿಗಳು ಇಲ್ಲ. ಸ್ಮಾರ್ಟ್ ಬೋರ್ಡ್, ಸ್ಮಾರ್ಟ್ ಟಿವಿಗಳಿದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಪಠ್ಯದಲ್ಲಿ ಬರ್ತಕ್ಕಂಥ ವಿಷಯ ಇರ್ಬೋದು, ಬೇರೆ ಬೇರೆ ವಿಷಯಗಳನ್ನು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅವುಗಳನ್ನು ಹೊಂದಬೇಕು ಅಂತಕ್ಕಂಥದ್ದು ಇಲ್ಲ ಇದೆ. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಿದ್ದಾರೆ. ಯುವ ಮತ್ತು ಪರಿಸರ ತತ್ವವನ್ನು ಜಾರಿಗೊಳಿಸಿದ್ದಾರೆ. ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆ ಮತ್ತು ಬಳಸಲಾಗ್ತಿದೆ. ವಿಜ್ಞಾನ ಪಾಠ ಪ್ರವಚನ ಮಾಡಬೇಕಾದ್ರೆ ಪ್ರಯೋಗಾಲಯ ಅಗತ್ಯ ಇದೆ. ಪ್ರಯೋಗದ ಪರಿಕರಗಳಿರಬೇಕು, ಪ್ರಯೋಗದ ವಸ್ತುಗಳಿರಬೇಕು ಅಂತಕ್ಕಂಥದ್ದು ಅದು ಇದೇ ಇದೆ. ನಾವು ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ರು. ವಿಜ್ಞಾನ ಮತ್ತು ಗಣಿತ ಕಿಟ್ ಲಭ್ಯವಿದೆ. ಕಿಟ್ಗಳ ಮೂಲಕ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು, ಅದರಿಂದ ಪರಿಣಾಮಕಾರಿ ಕಲಿಕೆ ಇದೆ. ಇದು ವಿಜ್ಞಾನ ಕಿಟ್ ಇಲ್ಲ. ಹೆಣ್ಣು ಮಕ್ಕಳಿಗೆ ಸ್ವಯಂ ರಕ್ಷಣಾ ತರಬೇತಿಯನ್ನು ನೀಡಲಾಗ್ತದೆ. ಹೆಣ್ಮಕ್ಕಳ ರಕ್ಷಣೆಯಿಂದ ಅದನ್ನ ತರಬೇತಿಯನ್ನು ಖಾಸಗಿ ಶಿಕ್ಷಕರಿಂದ ಮಾಡ್ತಾ ಇದ್ದಾರೆ. ಆಮೇಲೆ ಗಣ ಮತ್ತು ದ್ರವತ್ಯಾಜ್ಯದ ವಿಲೇವಾರಿಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಮಾಡ್ತದೆ ಅಂತಕ್ಕಂಥದ್ದು. ಕೆಲವು ಮೂಲಭೂತ ಸೌಕರ್ಯಗಳು ಇತರೆ ಮಂಜೂರಾಗಿದೆ. ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಶಿಕ್ಷಣ ಇಲಾಖೆಯಿಂದ ಇರತಕ್ಕಂಥ ಅನುದಾನವನ್ನು ಪಡೆದುಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕಾಗಲ್ಲ. ಯಾವುದೇ ಭೌತಿಕವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಬೇರೆ ಬೇರೆ ಇಲಾಖೆಗಳಿಂದ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರ, ಸಂಸದರ, ವಿಧಾನ ಪರಿಷತ್ ಶಿಕ್ಷಕ ಪ್ರತಿನಿಧಿಗಳ ಅನುದಾನಗಳನ್ನು ಪಡ್ಕೊಂಡು ಆದರೆ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ 25-26ರಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಶೌಚಾಲಯ ಈಗಾಗಲೇ ನಿರ್ಮಾಣ ಹಂತದಲ್ಲಿದೆ. 5,20,000 ಅನುದಾನವನ್ನು ಇಟ್ಟುಕೊಂಡು ಅದಾಗಿ ನಿರ್ಮಾಣ ಹಂತದಲ್ಲಿ ಸದ್ಯದಲ್ಲೇ ಅದು ಪೂರ್ಣಗೊಂಡು ಮಕ್ಕಳಿಗೆ ಅನುಕೂಲಕ್ಕೆ ಮಾಡಿಕೊಡ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಮುಖ್ಯ ಶಿಕ್ಷಕರು ಹೇಳಿದ್ದಾರೆ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ, ಪ್ರತಿದಿನ ಶಾಲೆಗೆ ತಡವಾಗಿ ಬರುತ್ತಾರೆ, ಪ್ರತಿದಿನ ಶಾಲೆಯನ್ನು ಉಚಿತವಾಗಿ ತರುತ್ತಾರೆ. ಆಮೇಲೆ ದಿನನಿತ್ಯ ಪಾಠ ಪ್ರವಚನಗಳನ್ನು ಕೈಗೊಂಡು ಪರೀಕ್ಷೆಗಳು, ಕಟಕ್ ಪರೀಕ್ಷೆಗಳು ಹಾಗೂ
ಮೌಲ್ಯಾಂಕನವನ್ನು ಮಾಡಿ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಮಕ್ಕಳಿಗೆ ಮತ್ತು ಪೋಷಕರಿಗೆ ಎಲ್ಲ ವಿವರಗಳನ್ನು ತಿಳಿಸ್ತಕ್ಕಂಥ ಕಾರ್ಯಚಟುವಟಿಕೆಗಳು ಶಾಲೆಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲವೂ ನಡೀತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ, ಇಲ್ಲ 4 ಶಿಕ್ಷಕರು ಕೊರತಿದೆ ಅಂತಕ್ಕಂಥ ವರದಿಯಲ್ಲಿ ಸೇರಿಸಿಕೊಳ್ತಾ ಇದ್ದೇವೆ. ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆ. ನಮ್ಮ ಸಮಗ್ರ ಶಿಕ್ಷಣ ಯೋಜನೆ ಪ್ರಮುಖ ಉದ್ದೇಶ ಶಿಕ್ಷಕರನ್ನು ಆಗಾಗ್ಗೆ ತರಬೇತಿಗೊಳಿಸಿ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸತಕ್ಕಂಥದ್ದು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾಗಿದೆ. ಇಲ್ಲಿ ಮುಖ್ಯ ಶಿಕ್ಷಕರು ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ತರಬೇತಿ ಧಾರವಾಡ ಕೇಂದ್ರದಿಂದ ಪಡೆದಿರ್ತಕ್ಕಂಥದ್ದು ಇಲ್ಲಿ ಕಂಡುಬಂದಿದೆ. ಆಮೇಲೆ ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಶಾಲೆಯಲ್ಲಿ ಯಾವುದೇ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಚಟುವಟಿಕೆಗಳಿಗೆ ಬಳಸುವಂತಿಲ್ಲ, ಬಳಸುತ್ತಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಕ್ಯಾಪ್ಟನ್ಸಿ ಶುಲ್ಕ, ಬೋಧನಾ ಶುಲ್ಕ ಇತರೆ ಶುಲ್ಕಗಳನ್ನು ಏನಾರು ಪಡೆಯಲಾಗ್ತಿದೆಯೇ ಅಂತಕ್ಕಂಥದ್ದು. ಯಾಕೆಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಇಲ್ಲಿ ಪ್ರವೇಶ ಶುಲ್ಕ ಅಂತಕ್ಕಂಥದ್ದು 10 ರೂಪಾಯಿ 14 ಮಕ್ಕಳಿಗೆ ನಾವು ಪಡಿತಾ ಇದ್ದೀವಿ. ಉಳಿದಿದ್ದಂತೆ ಯಾವುದೇ ಇಲ್ಲ ಅಂತಕ್ಕಂಥದ್ದು. ಶಾಲಾಭಿವೃದ್ಧಿ ಮತ್ತು ನಿರ್ವಹಣಾ ಸಮಿತಿ ರಚಿಸಲಾಗಿದೆ. ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಕರು ಹೇಗೆ ಅತಿ ಮುಖ್ಯವೋ ಅಷ್ಟೇ ಶಾಲಾಭಿವೃದ್ಧಿ ಸಮಿತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಶಾಲಾಭಿವೃದ್ಧಿ ಸಮಿತಿ ಇದ್ರೆ ಆ ಒಂದು ಶಾಲೆ ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣವನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಇದು ಇದೆ ಅಂತಕ್ಕಂಥ ಅಭಿಪ್ರಾಯ ಹೊಂದಿದ್ದೇನೆ. ಆಮೇಲೆ ಪ್ರತಿ ತಿಂಗಳು STMC ಸಭೆಗಳು ನಡೆದಿವೆ. ಒಂದು ಶೈಕ್ಷಣಿಕ ವರ್ಷದಲ್ಲಿ 12 STMC ಸಭೆಗಳು ನಡೆಯಬೇಕು, ನಡವಳಿಕೆಗಳು ದಾಖಲಾಗಬೇಕು ಅಂತಕ್ಕಂಥ ನಿಯಮ ಇದೆ. ಈ ಒಂದು 2023-24ರಲ್ಲಿ 6 ಸಭೆಗಳು ಮಾತ್ರ ಆಗಿರ್ತಕ್ಕಂಥ ಕಂಡುಬಂದಿದೆ. ಯೋಜನಾ ನಿಯಮದ ಪ್ರಕಾರ 12 ಸಭೆಗಳಾಗಬೇಕು ಅಂತಕ್ಕಂಥದ್ದು. ಎಲ್ಲ ರೀತಿಯಾಗಿರ್ತಕ್ಕಂಥ ಶಾಲೆಯ ವಿವರಗಳು, ಎಲ್ಲ ಚಟುವಟಿಕೆಗಳು ಇವರಿಗೆ ಗೊತ್ತಿರಬೇಕು ಅಂತಕ್ಕಂಥ ನಿಯಮ. ಆಮೇಲೆ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವರ್ಷದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಪ್ರೌಢಶಾಲೆಗೆ 2 ಬಾರಿ ಭೇಟಿ ನೀಡಬೇಕು ಅಂತಕ್ಕಂಥದ್ದು. ಭೇಟಿ ನೀಡಿ ಪರಿಶೀಲನೆ ಮಾಡಿ ಉನ್ನತ ಹಂತಕ್ಕೆ, ಇಲಾಖೆ ಉನ್ನತ ಹಂತಕ್ಕೆ ಎಲ್ಲ ಇಲ್ಲಿ ವಿವರಗಳನ್ನು ಸಲ್ಲಿಸಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ 3 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ಕಂಡುಬಂದಿದೆ ನಮಗೆ. ಆಮೇಲೆ ಗ್ರಂಥಾಲಯದ ಅನುದಾನ ಒಟ್ಟು 30,000 ರೂಪಾಯಿ ಅನುದಾನ ಬಂದಿದೆ. ಇಲ್ಲಿ 232 ಪುಸ್ತಕಗಳನ್ನು ಖರೀದಿ ಮಾಡಿ ಅದನ್ನು ಗ್ರಂಥಾಲಯದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ಸ್ವಯಂ ರಕ್ಷಣಾ ತರಬೇತಿಗೆ 3,000 ರೂಪಾಯಿ ಅದನ್ನು ಸಹ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಆಮೇಲೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆ ರಚಿಸಬೇಕು ಅಂತಕ್ಕಂಥದ್ದು ಇದೆ. ಮಕ್ಕಳ ಸುರಕ್ಷತೆಗಾಗಿ ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕು, ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಒಂದು ದೂರು ಪೆಟ್ಟಿಗೆ ಮತ್ತು ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು, ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಗಳಲ್ಲಿ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಹಂತದಲ್ಲಿ ಇರುತ್ತದೆ, ಅದನ್ನು ಇಲ್ಲಿ ನಿರ್ವಹಣೆ ಮಾಡಿದ್ದಾರೆ. ಎಲ್ಲೂ ಆ ರೀತಿ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನೊಂದು ಅಲ್ಲಿ ಶೌಚಾಲಯ ಇದ್ದರು ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಮೋಟ್ರ್ ಅಳವಡಿಕೆ ಇದೆ. ಅಲ್ಲಿ ವಿದ್ಯುತ್ ತಂತಿಗಳು ಹೊರಗಡೆ ಇದೆ, ಅಲ್ಲಿ ಮಕ್ಕಳು ಹೋಗಿ ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಅಲ್ಲಿ ಹತ್ತಿರದಲ್ಲಿ ಹೋಗಿ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡೋದು, ಅನುಕೂಲದು ಏನೇನು ವ್ಯವಸ್ಥೆ ಮಾಡ್ತಾರಂತೆ. ಅಕಸ್ಮಾತ್ ಏನಾದ್ರು ವಿದ್ಯುತ್ ತಂತಿಗಳು ಅಲ್ಲಿ ಅಳವಡಿಕೆ ರಾತ್ರಿ ಇದ್ರೆ ಏನಾದರೂ ಇದರಿಂದ ಏನಾದ್ರು ಸ್ಕಿನ್ ಔಟ್ ಆದರೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದರ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತಕ್ಕಂಥ ಮುಖ್ಯ ಶಿಕ್ಷಕರಿಗೆ ಹೇಳಿದ್ದೇವೆ ಅದನ್ನು. ಆಮೇಲೆ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ 4 ವ್ಯಕ್ತಿಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗ್ತದೆ, ಮಾಡಬೇಕು ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಆಮೇಲೆ ಆರೋಗ್ಯ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಹೀಗೆ ಅನೇಕ. ಮತ್ತೆ ಇಲಾಖಾ ಉನ್ನತಾಧಿಕಾರಿಗಳಿಗೆ ವಿದ್ಯೆಯಿಂದ ಮುಖ್ಯ ಶಿಕ್ಷಕರು ಎಲ್ಲ ದೂರವಾಣಿಗಳನ್ನ ಮುಖ್ಯ ಶಿಕ್ಷಕರು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು, ಅದನ್ನು ನಿರ್ವಹಣೆ ಮಾಡ್ತೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯ ನಿರ್ವಹಣೆ ಮಾಡಬೇಕು ಅಂತ ಅದನ್ನು ಇತ್ತೀಚೆಗೆ ಆ ಒಂದು ತರಬೇತಿ ಆಗಿಲ್ಲ ಅಂತಕ್ಕಂಥದ್ದು. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು ಅಂತಕ್ಕಂಥದ್ದು. ಪ್ರಾರ್ಥನಾ ಅವಧಿಯಲ್ಲಿ ಸಾಧಕರ ಪರಿಚಯ, ಪರಿಸರ ಜಾಗೃತಿ ಇತ್ಯಾದಿ ಉತ್ತಮ ವಿಷಯಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತಕ್ಕಂಥ ಅಭಿಪ್ರಾಯವನ್ನು
ಹೇಳಿದ್ದಾರೆ. ಇಷ್ಟು ಸಮಗ್ರ ಶಿಕ್ಷಣ ಯೋಜನೆಗೆ 134 ಅಂಶಗಳಿದೆ. ಅವುಗಳೆಲ್ಲವನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಅದರಲ್ಲಿ ಏನೇನು ಉತ್ತಮ ಅಂಶಗಳಿದೆ, ಲೋಪದೋಷಗಳಿದೆ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ತಿಳಿಸಿದ್ದೀವಿ. ನೀವು ಏನಾದರೂ ತಿಳಿಸಿದ್ರೆ ಎಲ್ಲ ಅಂಶಗಳನ್ನ ನಾವು ಈ ವರದಿಯ ಮೂಲಕ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೇವೆ. ಇದಲ್ಲದೆ ನಿಮ್ಮ ಶಾಲೆಯಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನದ ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ನಮಗೆ ಆಮೇಲೆ ಇಲ್ಲಿ ಮಕ್ಕಳು ತರಗತಿ ದಾಖಲಾತಿ ಹಾಜರಾತಿ ಮಾಹಿತಿಯಂತೆ ಮಕ್ಕಳ ಸಂಖ್ಯೆ, ಬಿಸಿಯೂಟ ಸೇವಿಸಿದ ಮಕ್ಕಳ ಸಂಖ್ಯೆ, ಬಿಸಿಯೂಟದ ಮಕ್ಕಳ ಗೈರು ಹಾಜರಾಗಿರುವ ಸಂಖ್ಯೆ, ಆಮೇಲೆ ಮಕ್ಕಳಿಗೆ ಹಾಜರಾಗಿರುವ ಮಧ್ಯಾಹ್ನ ಬಿಸಿಯೂಟ ಸ್ವೀಕರಿಸದೇ ಇರುವ ಮಕ್ಕಳ ಸಂಖ್ಯೆ, ಮಧ್ಯಾಹ್ನ ಬಿಸಿಯೂಟ ಮಕ್ಕಳಿಗೆ ವಿತರಿಸುವ ಸಮಯ, ಆಮೇಲೆ ಇವುಗಳನ್ನೆಲ್ಲ ನಾವು ಪರಿಶೀಲನೆಯನ್ನ ಮಾಡಿದ್ದೇವೆ ನಾವು. ಆಮೇಲೆ ಫಲಾನುಭವಿ ಮಕ್ಕಳಿಗೆ ವಿತರಿಸುವ ಆಹಾರ ವಿಧಗಳು ಯಾವ್ಯಾವ ರೀತಿ ಅದರ ಯೋಜನೆಯ ನಿಯಮದ ಪ್ರಕಾರ ಅದನ್ನೇ ಇಲ್ಲಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದಿದೆ. ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಆಮೇಲೆ ಶಾಲಾ ಅಡಿಗೆ ಕೊನೆಯ ನೈಜ ಸ್ಥಿತಿ, ಅಡಿಗೆ ಕೇಂದ್ರದ ಸ್ವಚ್ಛತೆ, ನೀರಿನ ವ್ಯವಸ್ಥೆ, ಕಟ್ಟಡ ಸುರಕ್ಷತೆ ಮತ್ತು ದುಸ್ಥಿತಿ, ಆಮೇಲೆ ಸ್ಥಳಾವಕಾಶ, ಗಾಳಿ, ಬೆಳಕು, ಸುಣ್ಣ, ಬಣ್ಣ, ಈ ಎಲ್ಲ ವ್ಯವಸ್ಥೆಗಳನ್ನ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಆಮೇಲೆ ಶಾಲಾ ಅಡಿಗೆ ಕೇಂದ್ರವು ಸುರಕ್ಷಿತ, ಸ್ವಚ್ಛತೆ ಮತ್ತು ನೈರ್ಮಲ್ಯದಿಂದ ಕೂಡಿದ ಪರಿಸರವನ್ನು ಹೊಂದಿದೆಯೇ? ಶಾಲಾ ಅಡಿಗೆ ಕೇಂದ್ರವು ಸುರಕ್ಷಿತ ಸ್ಥಳದಲ್ಲಿ ನಿರ್ಮಾಣಗೊಂಡಿದೆಯೇ? ಶಾಲಾ ಅಡಿಗೆ ಕೇಂದ್ರವು ಸ್ವಚ್ಛತೆ ಮತ್ತು ನೈರ್ಮಲ್ಯದಿಂದ ಕೂಡಿದ ಸ್ಥಳದಲ್ಲಿ ನಿರ್ಮಾಣಗೊಂಡಿದೆಯೇ? ಶಾಲಾ ಅಡಿಗೆ ಕೇಂದ್ರ ಆಮೇಲೆ ಬಿಸಿಯೂಟ ಸ್ವೀಕರಿಸುತ್ತಿರುವ ಸರಾಸರಿ ಫಲಾನುಭವಿ ಮಕ್ಕಳು ಒಟ್ಟು ಸಂಖ್ಯೆ ಅವುಗಳನ್ನ ನೋಡಬೇಕಾಗುತ್ತೆ. ಆಮೇಲೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸರಾಸರಿ ಆಹಾರ ಧಾನ್ಯಗಳ ಪೂರೈಕೆ ಆಗ್ತಿದೆಯೇ? ಅದೆಲ್ಲ ಯೋಜನೆಯ ನಿಯಮದ ಪ್ರಕಾರ ಇಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಿದ್ದೇವೆ. ದಾಸ್ತಾನು ಕೇಂದ್ರದಲ್ಲಿ ನಿರ್ವಹಿಸಿರುವ ಫುಡ್ ಸ್ಟಾಕ್ ಪುಸ್ತಕದಲ್ಲಿ ನಮೂದಾಗಿರುವ ಒಟ್ಟು ಆಹಾರ ಧಾನ್ಯಗಳು ಲಭ್ಯವಿದೆಯೇ? ಅದನ್ನ ನಾವು ಈಗಾಗಲೇ ಪರಿಶೀಲನೆ ಮಾಡಿದ್ದೇವೆ. ಆಮೇಲೆ ಅಡಿಗೆ ಕೇಂದ್ರಗಳಲ್ಲಿ ಕೆಲಸ ಮಾಡುವ ಮುಖ್ಯ ಅಡಿಗೆ ಸಿಬ್ಬಂದಿ ಮತ್ತು ಸಹಾಯಕ ಅಡಿಗೆಯವರ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದನ್ನ ಅದನ್ನ ನಾವು ನೋಡಿದ್ದೇವೆ. ಅದನ್ನ ಇಲ್ಲಿ ಮುಖ್ಯ ಅಡಿಗೆಯವರು ಒಂದಿದ್ದಾರೆ, ಸಹಾಯಕ ಅಡಿಗೆಯವರು 2 ಜನ ಇದ್ದಾರೆ. ಅಡಿಗೆ ಸಿಬ್ಬಂದಿಗಳ ವೇತನವನ್ನು ಪ್ರತ್ಯೇಕವಾಗಿ ನಮೂದಿಸುವುದು ಅಂತಕ್ಕಂಥದ್ದು ಮುಖ್ಯ ಶಿಕ್ಷಕರಿಗೆ 4,000, ಮುಖ್ಯ ಅಡಿಗೆಯವರಿಗೆ 4,700, ಸಹಾಯಕ ಅಡಿಗೆಯವರಿಗೆ 4,600. ಆಮೇಲೆ ಮಧ್ಯಾಹ್ನ ಉಪಹಾರ ಯೋಜನೆಗೆ ಸಂಬಂಧಿಸಿದಂತೆ ಶಾಲೆಯಲ್ಲಿ ನಿರ್ವಹಿಸಿರುವ ಜಂಟಿ ಬ್ಯಾಂಕ್ ಖಾತೆ ವಿವರಗಳನ್ನು ಅದನ್ನು ನಮೂದೆ ಮಾಡಿದ್ದೇವೆ. ಶಾಲೆಯಲ್ಲಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ದೊರೆಯುತ್ತದೆ, ಅದನ್ನು ಇಲ್ಲಿ ದೊರೀತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಸಮರ್ಪಕವಾಗಿದೆಯೇ? ಸಾಮಾನ್ಯವಾಗಿ ಇಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯದ ವ್ಯವಸ್ಥೆ ಇದೆ, ಗಂಡು ಮಕ್ಕಳಿಗೆ ಇದೆ. ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ವ್ಯವಸ್ಥೆ ಗಂಡು ಮಕ್ಕಳಲ್ಲಿ ಕಡಿಮೆ ಇದೆ. ಆಮೇಲೆ ಮಧ್ಯಾಹ್ನ ಉಪಹಾರ ಯೋಜನೆ ವಿದ್ಯಾರ್ಥಿಗಳು ಕೂರಿಸಿ ಊಟ ಮಾಡಲಾಗ್ತದೆ, ವಿತರಿಸಲಾಗ್ತದೆ. ಮಧ್ಯಾಹ್ನ ಉಪಹಾರವನ್ನು ಇಲ್ಲಿ ಕೂರಿಸಿ ಅವರಿಗೆ ವಿತರಿಸಲಾಗ್ತದೆ, ಇಲ್ಲಿ ಇಲ್ಲ ಇಲ್ಲಿ. ಏಕೆಂದರೆ ಆಯಾಯ ತರಗತಿ ಕೊಠಡಿಯಲ್ಲೇ ಮಕ್ಕಳಿಗೆ ಉಪಹಾರವನ್ನು ನೀಡ್ತಾ ಇದ್ದಾರೆ. ಯೋಜನೆ ಮಾರ್ಗಸೂಚಿ ಪ್ರಕಾರ ಪ್ರತ್ಯೇಕವಾಗಿರ್ತಕ್ಕಂಥ ಭೋಜನಾಲಯ ಬೇಕು, ಅಲ್ಲಿ ಕೂರಿಸಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು. ಬಿಸಿಯೂಟ ವಿತರಿಸುವಾಗ ದೊಡ್ಡ ಪಾತ್ರೆಗಳನ್ನು ಬಳಸದೆ ಚಿಕ್ಕ ಚಿಕ್ಕ ಬಕೆಟ್ಗಳನ್ನು ವಿತರಿಸಲಾಗುತ್ತಿದೆಯೇ? ದೊಡ್ಡ ಪಾತ್ರೆಗಳನ್ನು ಬಳಸಬಾರ್ದು ಅಂತ ಇದೆ. ಅದರಿಂದ ಬಿಸಿ ಇರ್ತಕ್ಕಂಥದ್ದು ಮಕ್ಕಳಿಗೆ ಅಪಾಯ ಆಗ್ತಕ್ಕಂಥದ್ದು. ಚಿಕ್ಕ ಚಿಕ್ಕ ಪಾತ್ರೆಗಳನ್ನು ಅದನ್ನು ಬಳಸ್ತೀವಿ ಅಂತಕ್ಕಂಥದ್ದು. ಇಲಾಖೆ ನಿಗದಿಪಡಿಸಿದ ದಿನದಂದು ಪೂರೈಕೆ ಪೌಷ್ಟಿಕ ಆಹಾರವನ್ನು ವಿತರಿಸಲಾಗುತ್ತದೆ. ಅದನ್ನ ನೀವೇ ಹೇಳಬೇಕಾಗುತ್ತೆ. ಇಲಾಖಾ ನಿಯಮ ಇದೆ, ಅದರ ಪ್ರಕಾರ ಕಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ವಾರದಲ್ಲಿ 5 ಜನ ವಿದ್ಯಾರ್ಥಿಗಳಿಗೆ ಬಿಸಿ ಆಹಾರವನ್ನು ನಿಗದಿತ ಪ್ರಮಾಣದಲ್ಲಿ ವಿತರಿಸಲಾಗುತ್ತದೆ, ಅದನ್ನು ನೀವು ಹೇಳಬೇಕಾಗುತ್ತೆ. ಹಾಲಿನ ಪ್ರಮಾಣ, ತೂಕದ ಯಂತ್ರ ಇದೆ ಎಂದು ಅದನ್ನು ತಿಳಿಸಬೇಕಾಗುತ್ತೆ. ಮಧ್ಯಾಹ್ನದ ಯೋಜನೆ ವಿದ್ಯಾರ್ಥಿಗಳು ಕೂರಿಸಿ ಊಟ ಮಾಡಲಾಗ್ತದೆ, ಅದನ್ನು ಮಾಡಲಾಗ್ತಾ ಇದೆ ಇಲ್ಲಿ.
ಮಧ್ಯಾಹ್ನ ಉಪಹಾರ ಯೋಜನೆಗೆ ನೋಂದಣಿಯಾದ ಮಕ್ಕಳ ಸಂಖ್ಯೆ ಇಲ್ಲಿ ಇರ್ತಕ್ಕಂಥದ್ದು 91 ಮಕ್ಕಳು ನೋಂದಣಿ ಇದೆ ಇಲ್ಲಿ. ಸಂಬಂಧಿಸಿದ ಶಾಲೆಯಲ್ಲಿ ಒಬ್ಬ ಶಿಕ್ಷಕರಾದರೂ ಪ್ರತಿನಿತ್ಯ ಬೇಯಿಸಿದ ಆಹಾರ ರುಚಿ ನೋಡುತ್ತಾರೆಯೇ, ಆ ರೀತಿಯಾಗಿರ್ತಕ್ಕಂಥದ್ದು ಅದನ್ನ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಒಬ್ಬ ಶಿಕ್ಷಕರು ಮತ್ತೆ ಅವರು ಹೋಗಿ ಅದರ ರುಚಿ ಮತ್ತು ಶುಚಿಯನ್ನ ನೋಡಿ ಆಮೇಲೆ ಮಕ್ಕಳಿಗೆ ನೀಡಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈ ಕುರಿತು ಯಾವುದಾದರೂ ಪುಸ್ತಕವನ್ನ ನಿರ್ವಹಣೆ ಮಾಡಿದ್ದಾರೆಯೇ, ಅದಕ್ಕೆ ದಾಖಲಾತಿಯನ್ನು ನಿರ್ವಹಣೆ ಮಾಡಬೇಕು. ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಅಡುಗೆ ಸಿಬ್ಬಂದಿಗಳಿಗೆ ಸಾಕಷ್ಟು ತರಬೇತಿಯನ್ನು ನೀಡಿದ್ದಾರೆ. ಶಾಲಾ ಸಿಬ್ಬಂದಿಗಳಿಗೆ ಸಾಕಷ್ಟು ತರಬೇತಿಯನ್ನು ನೀಡಲಾಗಿದೆ. ಊಟದ ತಟ್ಟೆಗಳು ಮತ್ತು ಲೋಟಗಳು ಸಾಕಷ್ಟು ಪ್ರಮಾಣದಲ್ಲಿ ಇವೆಯೇ, ಅದು ಇದೆ. ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿ ಫಲಾನುಭವಿಗಳು ಒಟ್ಟಿಗೆ ಕುಳಿತು ಮಧ್ಯಾಹ್ನ ಉಪಹಾರವನ್ನು ಸ್ವೀಕರಿಸಿದ್ದಾರೆ. ಅದನ್ನು ಮಾಡ್ತಾ ಇದ್ದಾರೆ. ಫಲಾನುಭವಿಗಳಲ್ಲಿ ತಾರತಮ್ಯವಿಲ್ಲದೆ ಇರುವುದನ್ನು ಖಾತ್ರಿಪಡಿಸಲಾಗಿದೆ. ಸುರಕ್ಷತೆಗೆ ಸಂಬಂಧಿಸಿದಂತೆ ಕೈಗೊಂಡ ಕ್ರಮಗಳು ಇದೆಯಾ ಅಂತಕ್ಕಂಥದ್ದು, ತುರ್ತು ಆರೋಗ್ಯ ವ್ಯವಸ್ಥೆಗಳು, ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಗಳಿಗೆ ಹಾಗೂ ಶಿಕ್ಷಕರಿಗೆ ಸೂಕ್ತ ತರಬೇತಿ, ಆ ರೀತಿಯಾಗಿರ್ತಕ್ಕಂಥದ್ದು ನೀಡ್ತಾ ಇದೆ ಅಂತಕ್ಕಂಥದ್ದು. ಶಾಲಾ ಹಾಜರಾತಿ ವಿವರಗಳು ಅಡುಗೆ ಕೇಂದ್ರದಲ್ಲಿ ಲಭ್ಯವಿದೆ. ಹಣಕಾಸಿನ ಮಂಜೂರಾತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ. ಶಾಲೆಯಲ್ಲಿ ಆಹಾರ ಧಾನ್ಯಗಳನ್ನು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸುತ್ತಿರುವುದು ಮತ್ತು ಮಕ್ಕಳ ಹಾಜರಾತಿ ಸಂಖ್ಯೆಗೆ ಅಗತ್ಯ ಪ್ರಮಾಣದಲ್ಲಿ ಬಳಸದೆ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಆಹಾರ ಧಾನ್ಯಗಳನ್ನು ಉಪಯೋಗಿಸದೆ ದೀರ್ಘಕಾಲ ಇಟ್ಟು ಗುಣಮಟ್ಟ ಹಾಳಾಗಿರುವ ನಿದರ್ಶನಗಳು ಏನಾದರೂ ಇದೆಯೇ ಅಂತಕ್ಕಂಥದ್ದು ಯಾವುದೇ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಸಾಮಾಜಿಕ ಪರಿಶೋಧನಾ ತಂಡದ ಪರಿಶೀಲನೆ ಮತ್ತು ಅಭಿಪ್ರಾಯಗಳ ವರದಿಯನ್ನು ಶಾಲಾ ಸಂದರ್ಶಕರ ವರದಿಯಲ್ಲಿ ದಾಖಲಿಸಲಾಗಿದೆ ಅಂತಕ್ಕಂಥದ್ದು ಅದನ್ನು ಮಾಡಿದ್ದಾರೆ. ಅಡುಗೆ ಕೇಂದ್ರವಿರುವ ಶಾಲಾ ಆವರಣದಲ್ಲಿ ಮಧ್ಯಾಹ್ನ ಉಪಹಾರಕ್ಕಾಗಿ ಪೌಷ್ಟಿಕ ತರಕಾರಿ ಬೆಳೆಸುವ ಶಾಲಾ ಕೈತೋಟವನ್ನು ನಿರ್ಮಾಣ ಮಾಡಲಾಗಿದೆ. ಅದನ್ನು ಮಾಡಿಲ್ಲ. ಶಾಲೆಯಲ್ಲಿ ತರಕಾರಿ ಕೈತೋಟ ನಿರ್ಮಾಣ ದಿನಾಂಕ ಮತ್ತು ತಿಂಗಳು ಯಾವುದೂ ಇಲ್ಲ ಇಲ್ಲಿ. ಅಡುಗೆ ಕೇಂದ್ರದ ವಿವರ ಶಾಲಾ ಆವರಣದ ಮಧ್ಯಾಹ್ನ ಉಪಹಾರಕ್ಕಾಗಿ ಪೌಷ್ಟಿಕ ತರಕಾರಿ ಬೆಳೆಸುವ ಶಾಲಾ ಕೈತೋಟವನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲ ಇಲ್ಲಿ. ಕೇಂದ್ರದ ಯಾವುದಾದ್ರು ಬಿಸಿಯೂಟದ ಬಗ್ಗೆ ಯಾವುದೇ ದೂರುಗಳು ಮನವಿಗಳು ಎಲ್ಲರೂ ಬಂದಿದೆಯಾ ಅಂತಕ್ಕಂಥದ್ದು. ಬೇರೆ STMC ಇರ್ಬೋದು, ಆಮೇಲೆ ಅದೇ ಪೋಷಕರು ಇರ್ಬೋದು, ಅದರ ಬಗ್ಗೆ ಯಾವಾಗಲೂ ತಮ್ಮ ನೋಡಿ ಅಭಿಪ್ರಾಯವನ್ನು ತಿಳಿಸಬಹುದು. ಶಾಲಾ ತರಬೇತಿ ಸಭೆಯಿಂದ ಪೋಷಕರು STMC ಸಮುದಾಯ ಗ್ರಾಮ ಪಂಚಾಯತ್ ಸದಸ್ಯರ ಕ್ರಮದಲ್ಲಿ ಹಮ್ಮಿಕೊಂಡಿರುವ ದಿನಾಂಕಗಳಿದೆಯೇ, ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಏನು ಇದೆ. ಶಾಲೆಯ ಅಡುಗೆ ಕೇಂದ್ರದಲ್ಲಿ ತಯಾರಿಸಿ ಕೇಂದ್ರದ ಯೋಜನಾ ಮಕ್ಕಳಿಗೆ ವಿತರಿಸಲಾಗಿದೆ. ಇದು ಕ್ರಮ ಇದೆ, ಅದನ್ನು ವಿತರಿಸಲಾಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹೀಗೆ ಕೆಲವು ನಿಯಮಾವಳಿಗಳಿದೆ. ಅದರ ಪ್ರಕಾರ ಏನಾದರೂ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದು ಎಲ್ಲ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಕೆಲವು ಅಂಶಗಳು ನಾವು ನೋಡಿದ್ದೇವೆ. ಅದನ್ನು ನಾವು ಇದರಲ್ಲಿ ನಾವೆಲ್ಲ ನಿರ್ವಹಣೆ ಮಾಡಿ ಸರ್ಕಾರದ ಗಮನಕ್ಕೆ ತರ್ತೇವೆ. ಏನಾದರೂ ಈ ಮಧ್ಯಾಹ್ನದ ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಏನಾದರೂ ಅಭಿಪ್ರಾಯಗಳಿದೆ, ತಾವು ತಿಳಿಸಿದರೆ ಉತ್ತಮವಾಗಿರ್ತಕ್ಕಂಥ ಅಭಿಪ್ರಾಯಗಳಿರ್ಬೋದು ಅಥವಾ ಯಾವುದೇ ಲೋಪದೋಷಗಳ ಅಭಿಪ್ರಾಯಗಳಿರ್ಬೋದು, ಅವುಗಳ ತಿಳಿಸಿದರೆ. ಯಾಕೆಂದರೆ ಮಕ್ಕಳು ಇಲ್ಲಿ ಹಸಿವಿನಿಂದ ಇರಬಾರ್ದು, ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಪಡೆದುಕೊಂಡು ಅದರಿಂದ ಗುಣಮಟ್ಟದ ಕಲಿಕೆ ಆಗಬೇಕು ಅಂತಕ್ಕಂಥ ಸರ್ಕಾರ ಉದ್ದೇಶವಿಟ್ಟುಕೊಂಡು ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇದರಲ್ಲಿ ಏನಾದರೂ ಉತ್ತಮವಾಗಿರ್ತಕ್ಕಂಥ ಅಂಶ ಇದ್ದು ಅಥವಾ ಉತ್ತಮ ಇಲ್ಲದೇ ಇರ್ತಕ್ಕಂಥ ಅಂಶಗಳಿದ್ದರೆ ತಾವು ತಿಳಿಸಿದರೆ ಆ ಎಲ್ಲ ಅಂಶಗಳನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ತಿಳಿಸ್ತಾ ಈ ಎಲ್ಲ ಅಂಶಗಳು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಮಗ್ರವಾಗಿರ್ತಕ್ಕಂತಹ ವರದಿಯನ್ನು ಮಂಡಿಸಿರ್ತಕ್ಕಂತಹ ಶ್ರೀಯುತ ದೇವೇಂದ್ರಪ್ಪ ಸಾಮಾಜಿಕ ಅವರಿಗೆ ಧನ್ಯವಾದಗಳು. ಇದೀಗ ಈ ವರದಿಯನ್ನು ಮಂಡಿಸಿದ್ದಾರೆ, ಅದರ ಬಗ್ಗೆ ಪೋಷಕರು ಮತ್ತು ಸಾರ್ವಜನಿಕರಿಂದ ವರದಿ ಮೇಲೆ ಚರ್ಚೆ ಅಂತಕ್ಕಂಥ ಅಂಶ ಇದೆ. ಇಲ್ಲಿ ಆಯೋಜಿಸಿರ್ತಕ್ಕಂಥ ಪೋಷಕರಿದ್ದೀರಿ,
ಅಥವಾ ಸಾರ್ವಜನಿಕರಿಗೆ ಈ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥ ಸಮಯ. ಅವರು ಮಂಡಿಸಿರ್ತಕ್ಕಂತಹ ವರದಿಯ ಆಧಾರದ ಮೇಲೆ ಅದರ ಬಗ್ಗೆ ನೀವು ಚರ್ಚೆಯನ್ನು ಮಾಡಿ. ಏನಾದರೂ ನ್ಯೂನ್ಯತೆ ಇದೆಯೇ? ನ್ಯೂನ್ಯತೆ ಇದ್ದರೆ ನೀವು ಹೇಳ್ಬೋದು ಓಪನ್ ಆಗಿ. ನಾವು ಪೇರೆಂಟ್ಸ್ ಮಕ್ಕಳಿಗೆ ಊಟ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆ ಇತ್ತು ಹೇಳ್ಕೋಬೋದು. ಅದು ಸರ್ಕಾರಿ ಮಣ್ಣಲ್ಲೇ ಆಗಿರ್ತದೆ, ಶಾಲೆಗೆ ತೊಂದರೆ ಆಗಲ್ಲ. ಶಾಲೆಗೆ ನಾವು ಪ್ರಯತ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ವಿ. ಅಯ್ಯೋ ಇಲ್ಲಿ ಹೇಳಿದ್ರೆ ಯಾರಿಗೂ ಬೇಜಾರು, ಏನು ಪ್ರಶ್ನೆ ಇಲ್ಲ. ನಾವೇ ಹೇಳ್ತಿದ್ವಿ ಓಪನ್ ಆಗಿ ಮಾತಾಡ್ಬೋದು. ಈಗ ಓದಿದ್ರಲ್ಲ ಅದರಲ್ಲಿ ಏನಾದರೂ ಗೊತ್ತಿದೆಯಾ? ಸರಿ ಇಲ್ಲದೆ ಇರೋದು ಸರಿ ಇದೆ ಅದ್ರ ಬಗ್ಗೆ ಏನಾದರೂ ಸಮಸ್ಯೆ ಇದೆ? ಹೇಳ್ಬೋದು, ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಮುಕ್ತವಾಗಿ ಹೇಳ್ಬೋದು. ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದೆಯಾ? ಸಿಗುತ್ತದೆ ಪೋಷಕರಾಗಿ, ಎಸ್ಡಿಎಂಸಿ ಸದಸ್ಯರಾಗಿ ಯಾರು ಊಟ ಮಾಡದೇ ಇರೋರು ಇದ್ದೀರಾ? ಹಸಿ ಬಿಸಿ ಮಾಡ್ಕೊಡ್ತಾ ಇದ್ದೀರಾ? ಏನಾದ್ರು ಸಮಸ್ಯೆ ಇದೆಯಾ? ಏನಿಲ್ಲ. ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದೀರಾ? ಕಡಿಮೆ ಕಡಿಮೆ ಕೊಡ್ತಾ ಇದ್ದೀರಾ? ಮಾತಿದೆ ಮೌನ ಸಂಬಂಧಿ ಲಕ್ಷಣ. ಅವರು ಮಂಡಿಸಿರ್ತಕ್ಕಂಥ ವರದಿ ನಮ್ಮ ಒಪ್ಪಿಗೆ ಇದೆ ಅನ್ನೋದನ್ನು ನಾವು ಈ ಮೌನದಿಂದ ತಿಳ್ಕೊಳ್ಬೋದು. ಪೋಷಕರು ಮತ್ತು ಸಾರ್ವಜನಿಕರಿಂದ ಏನು ವರದಿ ಚರ್ಚೆ ಆಗಲಿಲ್ಲ. ಇಲ್ಲಿ ಮೌನದಲ್ಲಿ ಸಮ್ಮತಿಯನ್ನು ಸೂಚಿಸಿದ್ದಾರೆ. ನಮ್ಮ ಸಹಮತ ಇದೆ ಅಂತಕ್ಕಂತಹದನ್ನು ಅವರು ಮೌನವಾಗಿ ತಿಳಿಸಿದ್ದಾರೆ. ಯಾರಿದ್ರೆ ಚರ್ಚೆಗೆ ಪಾಲ್ಗೊಳ್ಬೋದು ಅಂತ ಹೇಳಿ ಅಧ್ಯಕ್ಷರಿರ್ಬೋದು, ನಮ್ಮ ಮುಖ್ಯ ಶಿಕ್ಷಕರಿರ್ಬೋದು ಅಥವಾ ನೋಡಾಧಿಕಾರಿಗಳಿರ್ಬೋದು ಅವರೆಲ್ಲ ಕೇಳಿದ್ರು ಕೂಡ ನೀವು ಮೌನವಾಗಿದೆ. ಹಾಗಾಗಿ ಪ್ರೇಯರ್ ಮಾಡಿ 10 ನಿಮಿಷಕ್ಕೆ ಏನು ಪ್ರಾರಂಭ ಆಗುತ್ತೆ ಮೊದಲನೇ ಅವಧಿ. ಅಷ್ಟರೊಳಗೆ ಹಾಲನ್ನು ಕುಡ್ಕೊಂಡೇ ಮಕ್ಕಳು ಶಾಲೆ ಹೋಗ್ತಾ ಇದ್ದಾರೆ. ನಮ್ಮದಿದೆಯಾ? ಬೇರೆ ಏನಾದ್ರು ಇದೆಯಾ? ಬೇರೆ ಏನಾದ್ರು ಮತ್ತೆ ಈ ಸಭೆಯಲ್ಲಿ ಮುಖ್ಯವಾಗಿ ECO ಮತ್ತೆ ECO ಮುಖ್ಯಸ್ಥರು ಇರಬೇಕಾಗಿತ್ತು. ಇಲ್ಲದ ಕಾರಣ ಆ ಚರ್ಚೆಯಲ್ಲಿ ಪ್ರಸ್ತುತ ಆಗ್ತದೆ ಮುಂದುವರ್ತಾ ಇದೆ. ಹಾಗೆ ಈ ಸಭೆಯಲ್ಲಿ ಮುಂದಿನ ಚರ್ಚೆ ಅಂದರೆ SDMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಅಭಿಪ್ರಾಯ ಅಂತೆ ಈ ವರದಿಯ ಮೇಲೆ ಅಧ್ಯಕ್ಷರು ವೇದಿಕೆ ಮೇಲೆ ಇದ್ದಾರೆ. ಅವರು ವರದಿಯ ಬಗ್ಗೆ ಸಮಾರಂಭದಲ್ಲಿ ವಿಶೇಷವಾಗಿ ನಮ್ಮೊಟ್ಟಿಗೆ ಆಸಕ್ತರಾಗಿರ್ತಕ್ಕಂಥ ನಮ್ಮೆಲ್ಲರ ಕೇಂದ್ರಬಿಂದುಗಳಾಗಿರ್ತಕ್ಕಂಥ ಪೋಷಕರು ಭಾರಿ ಕಡಿಮೆ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ನನಗೆ ಭಾರಿ ನವೀನ ಇದು ಇವತ್ತಲ್ಲ, ಪ್ರತಿ ಬಾರಿ ನಾವು ಬರುವಾಗ ಇದನ್ನೇ ಹೇಳ್ತೀವಿ. 28 ಮಕ್ಕಳಿದ್ರೆ SLC 28 ಪೇರೆಂಟ್ಸ್ ಬರೋಲ್ಲ, ಒಬ್ಬರಾದ್ರೂ ಅಬ್ಸೆಂಟ್ ಆಗ್ತಾರೆ. ನಾವು ಅವ್ರ ಮಕ್ಕಳನ್ನ ಕಣ್ಣೀರು ಹಾಕ್ತೀವಿ, ನಿಮಗೆಲ್ಲ ಗೊತ್ತಿದೆ. ಈ ಪೇರೆಂಟ್ಸ್ ಬರದೇ ಇರೋದಕ್ಕೆ ಕಾರಣ ಏನಂತೇಳಿ
ಮೂಲಭೂತ ಹೋಗೋಣ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಾಮಾಣಿಕ ಪ್ರತ್ಯಕ್ಷವಾಗಿ ಸಾಕ್ಷೀಕರಿಸಿ ವರದಿಯನ್ನು ಸಿದ್ಧಪಡಿಸಿರ್ತಕ್ಕಂಥ ತಾಲೂಕಿನ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ನಾಗೇಶ್ ಸರ್ ಅವರೇ, ಹಾಗೆ ಮುಖ್ಯವಾಗಿ ಇಲ್ಲಿ ವರದಿಯನ್ನು ಮಂಡಿಸಿರ್ತಕ್ಕಂಥ ದೇವೇಂದ್ರ ಪ್ರಸಾದ್ ಅವರೇ, ಸಾಮಾಜಿಕ ಲೆಕ್ಕ ಪರಿಶೋಧಕ ಅಧಿಕಾರಿಗಳಾಗಿರ್ತಕ್ಕಂಥವರೇ, ಹಾಗೆ ಮುಖ್ಯ ಶಿಕ್ಷಕರೇ, ನನ್ನೆಲ್ಲ ಶಿಕ್ಷಕ ಬಂಧುಗಳೇ, ಹಾಗೆ SDM ಶಾಲಾ ಪೋಷಕರು ಕೇವಲ 4 ಜನ, 1 2 3 4 5 ಜನ 6 ಜನ ಪೋಷಕರು. ನಿಮಗೆ ಮೋಸ್ಟ್ಲಿ ಮೆಸೇಜ್ ಬಂದಿದೆಯಾ ಇಲ್ಲೋ ಗೊತ್ತಿಲ್ಲ. ಮೆಸೇಜ್ ಬಂದಿದೆಯಾ? ಮಾಹಿತಿ ಬಂದಿದೆಯಾ? ಮಕ್ಕಳಿಗೆ ಹೇಗೆ ಕಳಿಸಿದ್ರೆ ಮೇಡಮ್ ಅವರು? ಹೇಗೆ ಕಳಿಸಿದ್ರೆ ಮಕ್ಕಳು ಹೇಗೆ ಹೇಳಿದ್ರಲ್ಲಪ್ಪ? ಹೇಳಿದ್ರೆ ಇಲ್ಲ ಹೇಳಿದ್ರ ಕೊಡಲಿಲ್ಲ. ಯಾಕೆ ಅಲ್ಲ, ಈಗ ಯಾರು ನೋಡಿ, ಈಗ ಇಷ್ಟೆಲ್ಲ ಲೆಕ್ಕ ಪರಿಶೋಧನೆ, ಇಲ್ಲಿಯ ಊಟ ಚಿಂತನೆ, ಆ ಸಮಸ್ಯೆ ಈ ಸಮಸ್ಯೆ ಸ್ವಲ್ಪ ಸುಮ್ಮನೆ ಇವೆಲ್ಲ ಚಿಂತನೆ ಮಾಡ್ತಾ ಇದ್ದೀವಲ್ಲ, ಈ ಚಿಂತನೆ ಯಾರಿಗೋಸ್ಕರ ನೋಡಿ? ಇಲ್ಲಿ ಒಂದು ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎರಡೂ ವಿಭಾಗದವರು ಶಾಲೆಗಳಿಗೆ ಅಧಿಕಾರಿಗಳನ್ನು ಕಳಿಸಿ ನಿಮ್ಮ ಊಟ ಉಪಚಾರಗಳ ಬಗ್ಗೆ ಚಿಂತನೆ ಮಾಡುವಾಗ ಪೋಷಕರು ಕೇವಲ 2 hours 2 ತಾಸು ಬಂದು ಜೊತೆಗೆ ಕೂಡೋದಿಲ್ಲ ಅಂದರೆ ಯಾವ ಹೊಣೆಗಾರರು? ವರದಿ ಯಾರಿಗೆ ಕೊಡಬೇಕು? ನಿಮ್ಗೆ ನಾನು ಸುಳ್ಳೇನಾದ್ರು ಹೇಳ್ಕಳಿಸ್ತೀನಿ, ಎಲ್ಲ ಸರಿ ಇದೆ ಬಿಡಿ ಸರ್, ಎಲ್ಲ ಅಪ್ಡೇಟ್ ಇದೀವಿ ಅಂತ ನೀವು ಒಪ್ಕೋಬೇಕಲ್ಲ. ನನಗೇನು ಕೆಟ್ಟ ಹೆಸರು ಬಾರಬಾರ್ದು ಅಂತ ಶಿಕ್ಷಕರು, ಮುಖ್ಯ ಶಿಕ್ಷಕರು ಒಳಗಡೆ ಆಫೀಸಲ್ಲಿ ಏನೋ ಬಂದು ಕಳಿಸ್ತಾರೆ, ನೀವು ಒಪ್ಕೋಬೇಕಲ್ಲ ಅಂತ ಅಲ್ವಾ? ಒಪ್ಕೋಬೇಕಾಗಲ್ಲ. ಮಗು ಏನು ವಿದ್ಯೆ ಕಲಿತೆ ಅದನ್ನು ಹೇಳಿದರು. ಪರಿಪೂರ್ಣವಾದ ಶಿಕ್ಷಣ ನಡೀತಾ ಇದೆ ಅಂತ ಶಿಕ್ಷಕರು ಹೇಳಿದರು, ಮುಖ್ಯ ಶಿಕ್ಷಕರು ಹೇಳಿದರು. ನನಗೆ ಗೊತ್ತಿಲ್ಲಪ್ಪ, ನಾನು ಏನು ಹೇಳೋಕ್ಕಲ್ಲ. ಅಡುಗೆಯವರು ಇನ್ ಟೈಮಿಗೆ ಬರ್ತಾರೆ, ಒಳ್ಳೆ ಅಡುಗೆ ಮಾಡ್ತಾ ಇದ್ದಾರೆ ಕೇಳಿದ್ರು, ಅಪ್ಪ ವರದಿ ಓದಿದ್ರು. ನೀವು ಅದಕ್ಕೆ ನಾನು ಅಧ್ಯಕ್ಷರಾಗಿ ಎಲ್ಲವೂ ರೈಟ್ ನನಗೆ ಖುಷಿ ಆಗುತ್ತೆ, ಎಲ್ಲವೂ ಸರಿ ಇದೆ ಅಂದರೆ ನಮ್ಗೆ ಕಿರ್ಕಿರಿ ಇಲ್ಲ ಹೋಗುತ್ತಲ್ಲ ಅಂತ. ಈ ಲೆಕ್ಕ, ಈ ಸಾಮಾಜಿಕ ಪರಿಸ್ಥಿತಿಯನ್ನು ಈ ಒಳಗಿನ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಲಿಕ್ಕೆ ಬಂದ ಅಧಿಕಾರಿಗಳಿಗೆ ಮಾಹಿತಿ ನಮ್ಮ ಯಾರು ಶಿಕ್ಷಕರಿಗೆ ಕೊರತೆ ಆಗಲ್ಲ. ಹೇಳಿದ್ರು ಇನ್ನೊಂದು ಪಾಯಿಂಟ್, ಶೌಚಾಲಯ ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ನಾವು ಭಾರಿ ಸಲ ಗ್ರಾಮ ಪಂಚಾಯತಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ, ಸರ್ ಯಾರನ್ನಾರು ಒಂದು ವಾರದಲ್ಲಿ 1 ದಿನಕ್ಕೆ ಅಲಾಟ್ ಮಾಡಿ ನಮ್ಮ ಮಕ್ಕಳ ಹತ್ರ ಶೌಚಾಲಯ ಕೊಡಿಸೋ ಕೆಲಸ ನಾವು ಮಾಡೋದಿಲ್ಲ. ಯಾಕಂದರೆ ಪೇರೆಂಟ್ಸ್ ಎದುರುಬಿಟ್ಟಿರ್ತಾರೆ, ನಮ್ಮ ಮೇಲೆ ಫೋಟೋ ತಕ್ಕೊಂಡು ಪೇಪರಿಗೆ ಹಾಕ್ತಾರೆ, ನೀವು ಶಿಕ್ಷಕರು ಸಸ್ಪೆಂಡ್ ಆಗ್ತಾರೆ ನಾಳೆ. ಆದರೂ ಸಹ ನಾವು ಒಳಗಿದ್ದೇನೆ ಏನೇನೋ ಕೆಲಸಗಳು ಮಾಡ್ತೀವಿ. ಅಲ್ಲದೆ ನಾವು ಸಹ ಸ್ವಚ್ಛ ಮಾಡಿದ್ದೀವಿ, ನಿಮಗೆ ಗೊತ್ತಿದೆ. ನಾವೇ ಸ್ವಚ್ಛ ಮಾಡಿದ್ದೀವಿ. ಅದ್ರ ಬಗ್ಗೆ ನಗರದಿಂದ ಬರೋ ಹುಡುಗರು ಕರ್ಕೊಂಡು ಹೋಗ್ತೀವಿ ಸರ್, ನಾನೇ ಕರ್ಕೊಂಡು ಹೋಗಿ ರೆಡಿ ಮಾಡಿಸಿದ್ದೆ. ಎಷ್ಟೋ ಸಾಲ ಇದೆ, ಇದ್ದಿದ್ರಲ್ಲಿ ನಾವು ಸ್ವಚ್ಛತೆ ಕಾಪಾಡ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ. ಹಾಗೆಯೇ ಶಿಕ್ಷಣದ ಬಗ್ಗೆ ಹೇಳಿದ್ವಿ. ಶಿಕ್ಷಣ, ಉತ್ತಮವಾದ ಶಿಕ್ಷಣ ನಮ್ಮ ಶಾಲೆಯಲ್ಲಿ ದೊರಕ್ತಾ ಇದೆ. ಯಾಕಂದರೆ ಪ್ರೈವೇಟ್ ಶಾಲೆ ಕಂಪೇರ್ ಮಾಡಿದರೆ ನಮ್ಮ ಶಾಲೆ ಅಷ್ಟೇ ಉತ್ತಮ. ಪೋಷಕರಿಲ್ಲ ನಮ್ಮ ಜೊತೆಗೆ, ಇಲ್ಲವೇ ಬರೋದೇ ಇಲ್ಲ, ಎಷ್ಟು ಕರೆದು ಬರೋದು. ಮೊನ್ನೆ 2 ಸಭೆಗಳು ಮಾಡಿದ್ವಿ. ಒಂದು 10th ಕರೆದಿದ್ವಿ. 10th 28 ಮಕ್ಕಳು ಇದ್ವಿ, 26 ಮಕ್ಕಳು ಇದ್ವಿ. ನೀವಿದ್ರಿ ಗೀತಕ್ಕ ಇದ್ರು ಮಕ್ಕಳಿಗೆ ಕಮ್ಮಿ ಗೊತ್ತಿರಲಿ ನಿಮಗೆ. ಈಗ ಸರ್ ಹೇಳಿದ್ರು, ಅಯ್ಯೋ ನೀವು ಯಾವುದೇ ಥರದ ಒತ್ತಡ ಕೊಡಬಾರ್ದು ಅಂತ. ಒತ್ತಡ ಕೊಡ್ತಾ ಇದ್ರೆ ಶಿಕ್ಷಣ ಆಗಲ್ಲ ಸರಿ. ನಾವು ಒಳಗಡೆ ಏನು ಮಾಡ್ತೀವಿ, 100%ಗೋಸ್ಕರ ಆ ಮಟ್ಟದ ನಾವು ಒತ್ತಡ ಕೊಟ್ಟು ಪೇರೆಂಟ್ಸ್ ಬರ್ತಿದ್ದಾಗ ನಿಲ್ಲಿಸ್ಬಿಡ್ತೀವಿ. ನಾವು ಆ ಮಟ್ಟಕ್ಕಿದೆ. 2ನೇ ಸಾರಿ 8th 9th 10th 3 ಕ್ಲಾಸ್ಗಳಿಗೆ ಪೋಷಕರು ಕರೆದಿದ್ವಿ. ಆವತ್ತು ಸಹ ಎಷ್ಟೋ ಬಗೆಹರಿಸ್ಕೊಂಡಿದೆ. ಕೇಳಿದರೆ ಗದ್ದೆ ರಟ್ಟಿ ಇದೆ, ಗದ್ದೆ ಕೊಯ್ಲಿದೆ, ಅಡಿಕೆ ಸುಲಿಯೋದಿದೆ, ಆಮೇಲೆ ಯಾವುದಾದ್ರೂ ಕೆಲಸ ದಿನ ಏನೂ ಇಲ್ಲ, ಮೊಬೈಲ್ ನೋಡೋದೇ ಕೆಲಸ. ನಮ್ಮ ಹೆಣ್ಮಕ್ಳಿಗಂತೂ ಬಿಡಿ ಕುಟ್ಕೋತೇ ಇರೋದು ಮನೆಯಲ್ಲಿ. 1-2 ಅಡಿಕೆ ತೀರಿಸಿದ್ವಿ. ಮಗು ಏನಾದರೂ ಮಾಡ್ಕೊಳ್ಳಿ, ಆ ಶಾಲೆ ಮೇಷ್ಟ್ರು ಇದಾರಲ್ಲ ಅವರು ಕರ್ಮಕ್ಕೆ ಶಾಲೆ ಮೇಷ್ಟ್ರು ನಮ್ಮ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ ಇರೋದು.
ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ನೈತಿಕತೆ ಬರಬೇಕಲ್ಲ ಮಕ್ಕಳಿಗೆ, ನೀವು ಬೆನ್ನತ್ತಬೇಕಲ್ಲ ಟೀಚರ್ಸನ್ನ. ನಿಮ್ಮ ಕರ್ತವ್ಯ ಅಲ್ಲ, ನಿಮ್ಮ ಕರ್ತವ್ಯದಲ್ಲಿ ನೀವು ಲೋಪ ಮಾಡಿದರೆ ಇಲ್ಲಿ ಯಾವ ಪ್ರಶ್ನೆ ಕೇಳುವ ನೈತಿಕತೆನೇ ಇಲ್ಲ ನಿಮಗೆ. ಪೋಷಕರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ಬರ್ಬೇಕಾದ್ರೆ ಮಗು ಗಲಾಟೆ ಮಾಡ್ತಾ ಇದೆ ಅಂತ ಮಾಡಿ ಕ್ಲಾಸಲ್ಲಿ ಡೈರೆಕ್ಟ್ ಹೆಂಚರ್ ಮಾತ್ರ ಹೋಗಿರ್ಬೇಕು. ಏನು ಮೇಡಮ್ ಅವರ 10ನೇ ತರಗತಿ ಬಾರಿ ಅಥವಾ 8ನೇ ತರಗತಿಯವರು ಬಾರಿ ಗಲಾಟೆ ಮಾಡ್ತಾ ಇದ್ರಿ ಅಂತ ಹೇಳಿ ಅಲರ್ಟ್ ಆಗ್ಬಿಡ್ತಾರೆ. ನಾವೇನ ನೀವು ಒಂದು ತಿಳ್ಕೊಳ್ಳಿ, ನಾವು ಕ್ಲಾಸ್ ಮಾಡ್ಕೊಳ್ಳೋದು ನಾವು ಪೇರೆಂಟ್ಸು, ಅವರೆಲ್ಲ ಶಿಕ್ಷಕರು, ಸರ್ಕಾರಿ ನೌಕರರು. ಬೇಜಾರಾಗಬೇಡಿ, ಇದು ಹೇಳಲೇಬೇಕು. ಇಂಥ ಸಭೆಯಲ್ಲಿ ನಾವು ಚೆನ್ನಾಗಿ ಮಾತಾಡಿದ್ರೆ ಅವರಲ್ಲೇ ಎಲ್ಲ ಅನುಕೂಲ. ಸರ್ಕಾರಿ ಸಂಬಳ ಬರುತ್ತೆ, ಸಂಬಳ ತಗೊಂತ ಮುಗೀತದೆ. ನಮ್ಮ ಗೆಸ್ಟ್ ಟೀಚರ್ಸ್ ಮಾತ್ರ ಗುಡ್ಡಾಡ್ಬೇಕಾಗತ್ತೆ ಅಷ್ಟೇ. ಅವರು ಅದೇ ಥರ ಹೋಗ್ಬಿಡ್ತಾರೆ. ನಿಮ್ಮ ಪೋಷಕರ ಕರ್ತವ್ಯ ಏನಿದೆ? ಬರ್ದಿದ್ದವ್ರಿಗೆ ಹೇಳಿ, ಬಂದವ್ರಿಗೆ ಬೇಜಾರಾಗಬೇಕು. ಬರ್ದಿದ್ದವ್ರಿಗೆ ಇಷ್ಟು ಮಾತು ಮುಟ್ಟಬೇಕು. ಈ ಮಕ್ಕಳಿಗೆ ಈಗ ಪ್ರೌಢಲ್ವಾ, 14 ವರ್ಷ ರೀ, ಎಲ್ಲ ತಿಳುವಳಿಕೆ ಇದೆ, ಪ್ರಪಂಚ ಜ್ಞಾನ ಇದೆ ಅವರಿಗೆ. ಜ್ಞಾನ ಇಲ್ವಾ? ಬರಬೇಕಲ್ಲ ಪೋಷಕರು. ಇಂಥ ಸಭೆಗಳಿಗೆ ಬರದೇ ಇದ್ರೆ ಈ ಸಭೆಗಳಿಗೆ ಬರಬೇಕಲ್ಲ. ಇಂಥ ಸಭೆಗಳಿಗೆ ಬಂದಾಗ ಇಂಥ ಲೆಕ್ಕ ಅಥವಾ ಈ ಸಾಮಾಜಿಕ ಕಾರ್ಯಕ್ರಮಕ್ಕೆ ಒಂದು ಬೆಲೆ ಕೊಟ್ಟಾಗುತ್ತೆ. ಮತ್ತು ಅಧಿಕಾರಿಗಳಿಗೂ ಖುಷಿ ಆಗುತ್ತೆ, ಅಪ್ಪ ಆ ಶಾಲೆಯಲ್ಲಿ ಇಷ್ಟು ಪೇರೆಂಟ್ಸ್ ಸೇರಿದ್ರು ಅಂತ. ನಮ್ಮ ಅಧಿಕಾರಿಗಳು ನಾಗೇಶ್ ಸರ್ ಹೇಳಿದರು, ಏನರಪ್ಪ ನಿಮ್ಮ ಪೇರೆಂಟ್ಸೇ ಇಲ್ಲಲ್ಲಪ್ಪ ಅಂತ. ನಮಗೂ ಬೇಜಾರಾಗುತ್ತೆ. ಇವತ್ತು ತುಂಬ ಬೇಜಾರಾಗಿದೆ. ಇಷ್ಟು ದಿನ ಕೊನೆ ಪಕ್ಷ ಒಂದು 25 ಜನ ಆದರೂ ಬರೋದು, ಇವತ್ತು 5 ಜನವೂ ಇಲ್ಲಲ್ಲ. ನ್ಯೂನ್ಯತೆ ಯಾರು? ಒಂದೇ ಶಾಲಾ ಮುಖ್ಯ ಶಿಕ್ಷಕರು ಸರಿಯಾಗಿ ನಿಮ್ಗೆ ಹೇಳದೇ ಇರಬೇಕು, ಇಲ್ಲ ನೀವು ಬರದೇ ಇರಬೇಕು. ಎರಡೇ ಉತ್ತರ, ನನಗೆ ಕೆಲಸಕ್ಕೂ ಒಂದು ಉತ್ತರ ಬೇಕು. ನಿಮ್ಮ ಪೇರೆಂಟ್ಸ್ ಬರದೇ ಇರೋ ಕಾರಣ ನಾವ ನೀವ, ಅದು ಗೊತ್ತಾಗಲಿ ಅವರಿಗೆ, ಗೊತ್ತಾಗಬೇಕಲ್ಲ. ಯಾರೇ ಅವಾಗ ಸರ್ ನಮ್ದೇ ತಪ್ಪಿಲ್ಲ. ಆಯ್ತಪ್ಪ, ಏನು ವಾದ ಮಾಡಬೇಡಿ ಜಾಸ್ತಿ, ಯಾಕಂದ್ರೆ ನಿಮ್ಗೆ ನಾನು ಮಾತಾಡ್ತೀನಿ ಜಾಸ್ತಿ. ಯಾಕೆ ಗೊತ್ತಾ, ನಿಮ್ಮ ಮಗು ರಾಮಕೃಷ್ಣ ಶಾಲೆಯ ಕುವೆಂಪು ಶಾಲೆಗೋ ಇನ್ಯಾವುದೋ ಪ್ರೈವೇಟ್ ಶಾಲೆಗೆ ಹೋದ್ರೆ ಇಂಥ 4 ಜನ ಪೋಷಕರ ಸಭೆ ಇದೆ ಅಂದ್ರೆ ನೀವು ಇಲ್ಲ ಅಂದ್ರೆ ನಿಮ್ಮ ಮಗು ಹೊರಗಡೆ ಇರ್ತಾರ್ರಿ. ಗೌರ್ಮೆಂಟ್ ಶಾಲೆ ಅಂದ್ರೆ ನಿಮ್ಗೆ ಅಷ್ಟು ಸರಳ ಆಗೋಯ್ತಾ? ಆಗ್ಬಾರ್ದ್ರಿ ಅಮ್ಮ, ಬೇಜಾರಾಗಬೇಡಿ. ನಿಮ್ಮ ನಾನು ಇವತ್ತು ಜೋರು ಮಾಡಿ ಕಳಿಸಿದ್ದು ಇನ್ನೊಬ್ರು ಅಧ್ಯಕ್ಷರು ಬಾರಿ ಹುಚ್ಚಿರ್ತಾರೆ, ಬಾಯಿ ಬಂದ ಬೈತಾರೆ, ವೇದಿಕೆಯಲ್ಲಿ ನಿಲ್ಸ್ಕೊಂಡು ಹೋಗ್ತಾರೆ. ಬೈತೀನಿ, ನಾನು ಬೈದು ಕಳಿಸಿದ್ದೀನಿ. ನನ್ನ ಅವಧಿ ನೀವು ನನಗೆ ಏನಾರು ಅಂದ್ರಿ, ನಿಮ್ಮ ಶಾಲೆ, ನಿಮ್ಮ ಬದುಕು, ನಿಮ್ಮ ಭಾವನೆ. ಇಲ್ಲಿ ನೀವೇ ಬಾಸ್, ನಾವೇನು ಎಜುಕೇಷನ್ ಬಾಸ್ ಅಂತ ನಾವು ಹೇಳ್ತಾ ಇಲ್ಲ, ಅಥವಾ ಶಿಕ್ಷಕರ ಬಾಸ್ ಅಲ್ವೇ ಅಲ್ಲ. ಇಲ್ಲಿ ನೀವು ನಿಮ್ಮ ಮಗುವಿಗೆ ಕಲಿಸಿದಂದ್ರೆ ಅದು ಸರಿಯಾದ ಮೌಲ್ಯಾಧಾರಿತವಾದ ಶಿಕ್ಷಣ, ಊಟ ಉಪಚಾರ ಆಗುತ್ತೋ ಇಲ್ಲೋ ನೋಡ್ಬೇಕಲ್ಲ. ಒಂದು ಮಗುವಿನ ನೋಡ್ಕೊಳಕ್ಕಾಗಲ್ಲ ಅಲ್ರಿ. ತಾಯಿಯೋ ತಂದೆನೋ ಅಣ್ಣನೋ ತಮ್ಮನೋ ಯಾರೋ ಒಬ್ಬರು ಬರ್ರಿ, ಇಬ್ಬರೊಳಗೆ ಒಬ್ಬರು ಬನ್ನಿ, ಬರಲೇಬೇಕು. ಅದು ನಿಮ್ಮ ಕರ್ತವ್ಯ. ಆ ಕರ್ತವ್ಯದಿಂದ ಲೋಪ ಆಗಿದೆ ಅಂದರೆ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತ ಶಿಕ್ಷಣ ಯೋಜನೆ ಇದೆಯಲ್ಲ, ಸರ್ಕಾರ ಯಾಕೆ ಮಾಡಿದೆ, ಎಷ್ಟು ದುಡ್ಡು ಖರ್ಚಾಗ್ತದೆ ಗೊತ್ತಿದೆ ನಿಮಗೆ, ಅರಿವಿದೆಯಾ? ನಿಮ್ಮ ಮಗುವಿಗೆ ಏನು ಕೊಟ್ಟಿದ್ದೀರಿ? ನೀವು ಒಂದು ಶೂ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಏನೂ ಕೊಟ್ಟಿಲ್ಲ, ಎಲ್ಲ ಸರ್ಕಾರ ಕೊಡ್ತಾರೆ. ನೆನಪಿರಲಿ, ಊಟ ಕೊಡೋದು ಸರ್ಕಾರ ಅಲ್ವಾ? ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಬಂದಾಗ ಇಷ್ಟೆಲ್ಲ ವ್ಯವಸ್ಥೆ ಕೊಟ್ಟ ಸರ್ಕಾರ, ಇದೆಲ್ಲ ಎಲ್ಲರೂ ಯಾರು ಹೊಡ್ಕ ತಿಂತಾರೋ ಅನ್ನೋದು ನೋಡೋದಕ್ಕಾಗಿ ಇವನ್ನೆಲ್ಲ ಕಳಿಸಿದ್ದಾರೆ. ನನ್ನಂಥವ್ರು ಯಾರು ಬಂದಿಲ್ಲ ಹೊಡ್ಕ ತಿನ್ನಬಾರ್ದು ಅನ್ನೋದಕ್ಕೋಸ್ಕರ ಅಂತ ಅಧಿಕಾರಿಗಳನ್ನ ವೀಕ್ಷಣೆ ಕಳಿಸಿದ್ದಾರೆ. ದುಡ್ಡು ಹೊಡ್ಕ ತಿಂದ್ರೆ ಲೆಕ್ಕ ಇದ್ರೆ 1,99,000 ರೂಪಾಯಿ ಸರಿಯಾದ ಖರ್ಚಾಗಿದೆ ಅಂತ ಗೊತ್ತಿದೆಯಾ? ಗೊತ್ತಿದೆಯಾ? ಇಲ್ಲ. ಅವ್ರು ಓದಿಲ್ಲ, ನಾವು ಕೇಳಿಸ್ಕೊಂಡ್ರು. ಪ್ರಶ್ನೆ ಮಾಡಬೇಕು. ಅವರು ಗ್ರಾಮ ಸಭೆಲ್ಲ ಮನೆ ಕೊಟ್ಟಿಲ್ಲ, ನೀವು ಪ್ರಶ್ನೆ ಮಾಡಿದ್ರೆ ಬಿಡ್ತೀರಾ? ಅಡಿಕೆ ಸುಲಿಯೋದಿರಲಿ, ಒಳಗೆ ಹೋಗ್ಲಿ, ನನಗೆ ಮನೆ ಬೇಕೇ ಬೇಕು ಅಂತ ಗಲಾಟೆ ಮಾಡಲ್ವಾ? ನಿಧಿ ತೋಡ್ ಬರಲಿಲ್ಲ ಅಂದ್ರೆ ಬಿಡ್ತೀರಾ? ನೀವು ತೋಡ ಚಲನ ಏನಂತೀರಲ್ಲ, ಮೊದಲು ಬಿಟ್ಟಿರ್ತೀರಾ? ಹಾಗಾದ್ರೆ ಮಕ್ಕಳು ಶಿಕ್ಷಣ ನಿಮ್ಮ ಮಕ್ಕಳೇ ಕಟ್ರಿ. ಇವೆಲ್ಲ ಒಬ್ಬರ ಜೊತೆಗೆ ಇನ್ನೊಬ್ಬ ಅವ್ರ ಜೊತೆ ಬರಬೇಕು. ನೀವು ಯಾಕಪ್ಪ ಹೇಳಿಲ್ಲ ಮಕ್ಕಳು? ಏನು ರೀ ಕರ್ಕೊಂಡು ಬಂದಿಲ್ಲ?
ಆಯ್ತು ನಿಮ್ಗೆ ಇಲ್ಲಿ ಇದು ಕೂತವರಲ್ಲಿ ಎಷ್ಟು ಜನ ಪೇರೆಂಟ್ಸ್ ಬಂದಿಲ್ಲ ಚೂರು ಹೇಳ್ಬೇಕ ಯಾರು ಪೇರೆಂಟ್ಸ್ ಬಂದಿಲ್ಲ ಕೈ ಎತ್ತಿ ನೋಡ ಬಂದಿದ್ದವ್ರು ಎಲ್ಲರೂ ಕೈ ಬಂದವರು ಯಾರು ನೋಡಿ 3 ಜನಿಗೆ ಇನ್ನು ಬಾಕಿ ಬಂದವ್ರು ಏನಪ್ಪ ಏನಾಯ್ತು ಬರ್ತದೆ ಹೇಳಿಲ್ಲ ಮನೆಯಲ್ಲಿ ಅಂದ್ರೆ ನೀವು ಹೇಗಾದ್ರೂ